श्रीगुरुभ्यो नमः। हरि ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु ಭಗವತ್ಕಾರ್ಯಸಾಧಕಃ. ಹರಿವಾಯು ಗುರುಗಳ ಪ್ರೇರಣಾನುಸಾರ ಕೆಲವು ದಿವಸಗಳವರೆಗೆ ವಿರಾಟ ಪರ್ವದ ವಿಷಯವನ್ನ ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳುವ ಅವಕಾಶವನ್ನ ಒದಗಿಸಿಕೊಟ್ಟಿದ್ದಾರೆ. ಪಾಂಡವರು ವನವಾಸವನ್ನ ಮುಗಿಸಿದ್ದಾರೆ. ವನವಾಸವನ್ನ ಹೇಗೆ ಮುಗಿಸಿದ್ರು? 12 ವರ್ಷಗಳ ವನವಾಸವನ್ನ ಇದಕ್ಕೆ ಆಚಾರ್ಯ ಹೇಳ್ತಾರೆ, ನಾರಾಯಣಾನುಗ್ರಹತಃ ಯಥಾವತ್ ನಿಶ್ಚೀರ್ಯ ತಾನ್ ದ್ವಾದಶಾಬ್ದಾನ್ ವನೇತೆ. ಪರಮಾತ್ಮನ ಅನುಗ್ರಹದಿಂದ ಪಾಂಡವರು ಯೋಗ್ಯವಾದ ರೀತಿಯಿಂದ 12 ವರ್ಷಗಳ ವನವಾಸವನ್ನು ಕಳೆದಿದ್ದಾರೆ. ಇನ್ನು ಉಳಿದಿರತಕ್ಕಂತಹದ್ದು ಅಜ್ಞಾತವಾಸ. ಆ ಅಜ್ಞಾತವಾಸವನ್ನ ಎಲ್ಲಿ ಮಾಡಬೇಕು ಅನ್ನುವ ವಿಚಾರವನ್ನೆಲ್ಲ ಒಟ್ಟಿಗೆ ಕುಳಿತು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಧರ್ಮರಾಜನಿಗೆ ಮನಸ್ಸಿಗೆ ಬಹಳ ವೇದನೆ ಆಗ್ತಾ ಇದೆ. ಅದನ್ನೆಲ್ಲ ತನ್ನ ತಮ್ಮಂದಿರ ಜೊತೆಯಲ್ಲಿ ಹಂಚಿಕೊಳ್ತಾನೆ. ಭೀಮಸೇನ, ಅರ್ಜುನ, ನಕುಲ ಸಹದೇವರು ಮತ್ತು ದ್ರೌಪದಿ ನೀವೆಲ್ಲರೂ ಕೂಡ ನನ್ನ ಅಪರಾಧದಿಂದಾಗಿ ನಾನಾ ಕ್ಲೇಶಗಳನ್ನು ಅನುಭವಿಸಿಕೊಂಡಿದ್ದೀರಿ. ನಿಮ್ಮೆಲ್ಲರ ಈ ದೈನಂದಿನ ಕ್ಲೇಶಗಳಿಗೆ ನಾನು ಕಾರಣ ಅಂತ ಬಹಳ ವ್ಯಥೆಯನ್ನು ವ್ಯಕ್ತಪಡಿಸುತ್ತಾನೆ. ಋಷಿಮುನಿಗಳೆಲ್ಲರೂ ಕೂಡ ಅವನನ್ನು ಸಮಾಧಾನ ಪಡಿಸುತ್ತಾರೆ. ಅನಂತರ ಆ ಅಜ್ಞಾತವಾಸಕ್ಕೆ ಎಲ್ಲಿ ಹೊರಡೋದು ಅಂತ ವಿಚಾರ ಬಂದಾಗ ಹಸ್ತನಾವತಿಯ ಆಸುಪಾಸಿನಲ್ಲೇ ಇರಬೇಕು ಅಂತ ಕರಾರಿದೆ. ಆದ್ದರಿಂದ ಒಬ್ಬ ಅಪ್ರಸಿದ್ಧನಾದ ರಾಜನ ಬಳಿಯಲ್ಲಿ ನಾವಿರಬೇಕು ಅಂತ ವಿಚಾರ ಮಾಡಿ, ವಿರಾಟ ರಾಜ ಪಾಂಡವರ ಬಗ್ಗೆ ಗೌರವ ಇರತಕ್ಕಂಥವನು, ಪಾಂಡವರ ಬಗ್ಗೆ ಗೌರವ ಆದರವನ್ನ ಇಟ್ಟುಕೊಂಡವನು, ಜೊತೆಯಲ್ಲಿ ಧರ್ಮಾತ್ಮ. ಆದ್ದರಿಂದ ಧರ್ಮಶ್ರದ್ಧೆ ಇರುವ, ಪಾಂಡವರಲ್ಲಿ ಆದರ ಗೌರವಗಳನ್ನು ಹೊಂದಿರುವಂತಹ ವಿರಾಟ ರಾಜನ ಆಸ್ಥಾನದಲ್ಲಿ ವಾಸ ಮಾಡೋಣ ಅಂತ ವಿಚಾರ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಅವನ ಜೊತೆಯಲ್ಲಿದ್ದಂತಹ 88,000 ಋಷಿಗಳು, 10,000 ಯತಿಗಳು ಪಾಂಡವರಲ್ಲಿ ವನವಾಸದಲ್ಲಿ ಅವರ ಜೊತೆಗಿದ್ದರು. ಅಷ್ಟು ಜನರಿಗೂ ಕೂಡ ಪ್ರತಿನಿತ್ಯ ಆತಿಥ್ಯ ನಡೀತಾ ಇತ್ತು. ಅವರೆಲ್ಲರಿಗೂ ಊಟ ಹಾಕಿ, ಪಾಂಡವರು ಊಟ ಮಾಡಿದ ಮೇಲೆ ದ್ರೌಪದಿ ಊಟ ಮಾಡಿ ಆಮೇಲೆ ಅಕ್ಷಯ ಪಾತ್ರವನ್ನು ತೊಳೆದಿಟ್ಟರೆ ನಾಳೆ ತನಕ ಇನ್ನೇನು ಯೋಚನೆ ಇಲ್ಲ. ಇಂಥ ಒಂದು ವ್ಯವಸ್ಥೆ. ಅವರೆಲ್ಲರನ್ನೂ ಕೂಡ ಕೈ ಮುಗಿದು ವಿಜ್ಞಾಪನೆ ಮಾಡಿ ಕಳುಹಿಸಿಕೊಡ್ತಾರೆ. ನಾವು ಅಜ್ಞಾತವಾಸದಲ್ಲಿ ನಿಮ್ಮನ್ನೆಲ್ಲ ಜೊತೆಗೆ ಇಟ್ಕೊಂಡು ತಿರುಗಿದರೆ ಜಗತ್ತಿನಲ್ಲಿ ನಾವು ಎಲ್ಲಿದ್ದೇವೆ ಅಂತ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ತಾವು ದಯವಿಟ್ಟು ನಿಮ್ಮ ಆಶ್ರಮಗಳಿಗೆ, ಮನೆಗಳಿಗೆ ಹಿಂದಿರುಗಿ ಹೋಗ್ರಿ ಹಾಗೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ಇಂದ್ರಸೇನ ಮೊದಲಾದ ಸಾರಥಿಗಳು ಜೊತೆಗಿದ್ರು. ಸಾರಥಿಗಳನ್ನು ನೀವೆಲ್ಲ ನಿಮ್ಮ ಮನೆಗೆ ತೆರಳ್ರಿ ಅಂತ ಹೇಳಿ ಕಳುಹಿಸಿಕೊಟ್ಟಿದ್ದಾರೆ. ಅನಂತರ ತಮ್ಮ ಜೊತೆಯಲ್ಲಿದ್ದ ಅಗ್ನಿಹೋತ್ರ ಏನಿದೆ, ಅಗ್ನಿಹೋತ್ರದ ರಕ್ಷಣೆ ಮಾಡಬೇಕು. ಅದರಿಂದ ಪುರೋಹಿತನಾದ ಧೌಮ್ಯ ಋಷಿಗಳಿಗೆ ಅಗ್ನಿಹೋತ್ರದ ರಕ್ಷಣೆಯ ಜವಾಬ್ದಾರಿಯನ್ನು ಕೊಟ್ಟರು. ನಾವು ಬರೋ ತನಕ ಈ ಅಗ್ನಿಹೋತ್ರವನ್ನು ನೀವು ರಕ್ಷಣೆ ಮಾಡ್ತಾ ಇರಿ ಅಂತ ಹೇಳಿ ಅವರಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಅನಂತರ ಆ ಅನೇಕ ಜನ ಅವರ ಬಳಿ ಇದ್ರಲ್ಲ, ಅವರನ್ನೆಲ್ಲ ಋಷಿ ಮುನಿಗಳು ಅವರನ್ನು ಕಳಿಸಿಕೊಡ್ಬೇಕಾದ್ರೆ ಒಂದು ಹೇಳಿದರು, ಪಾಂಡವರು ಎಲ್ಲಿ ಅಂತ ನಿಮ್ಮನ್ನು ಕೇಳ್ತಾರೆ. ಹೋದ್ಮೇಲೆ ಜನಗಳು ನೀವು ಹೇಳಬೇಕು, ಪಾಂಡವರು ನಾವೆಲ್ಲ ಮಲಗಿದ್ದಾಗ
ಅರ್ಧರಾತ್ರಿಯಲ್ಲಿ ನಮಗೆ ಏನೂ ಹೇಳದೇನೆ ದ್ವೈತವನದಿಂದ ಎಲ್ಲಿಗೋ ಹೊರಟು ಹೋದರು, ಎಲ್ಲಿಗೆ ಹೋದ್ರು ಏನು ಅಂತ ನಮಗೆ ಗೊತ್ತಿಲ್ಲ ಅಂತ ನೀವೆಲ್ಲರಿಗೂ ಉತ್ತರ ಕೊಡಬೇಕು ಅಂತ ಅವರಿಗೆಲ್ಲ ಹೇಳಿಕೊಟ್ಟು ತನ್ನ ಸಾರಥಿಯರನ್ನೆಲ್ಲ ದ್ವಾರಕೆಗೆ ಕಳುಹಿಸಿಕೊಟ್ಟು ತಾವು ಕ್ಷತ್ರಿಯ ವೇಷವನ್ನು ಕಳಚಿ ಮಾರುವೇಷದಿಂದ ಅಜ್ಞಾತವಾಸಕ್ಕೆ ಹೊರಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಆ ಸಂಕಲ್ಪ ಹೊರಡುವಾಗ ಧೌಮ್ಯ ಋಷಿಗಳು ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಅದು ಪಾಂಡವರಿಗೆ ಮಾತ್ರ, ಅವತ್ತಿಗೆ ಮಾತ್ರ ಅನ್ವಯವಾಗುವಂತಹದ್ದಲ್ಲ, ಇವತ್ತಿಗೂ ಕೂಡ ನಮ್ಮೆಲ್ಲರಿಗೆ ಅನ್ವಯವಾಗುವಂತಹ ಒಂದು ಸಂಗತಿಗಳನ್ನು ಹೇಳ್ತಾರೆ. ನೀವು ಒಬ್ಬ ರಾಜರ ಬಳಿಯಲ್ಲಿ ಈ ಅಜ್ಞಾತವಾಸದ ಅವಧಿಯಲ್ಲಿ ಕಾಲ ಕಳೀತಾ ಇದ್ದೀರಿ. ಆ ರಾಜರ ಬಳಿ ಇರಬೇಕಾದ್ರೆ ಹೇಗೆ ನಾವಿರಬೇಕು, ನಮ್ಮ ವ್ಯವಸ್ಥೆ ಹೇಗಿರಬೇಕು ಅನ್ನುವುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆಂದ್ರೆ ತುಂಬಾ ದೊಡ್ಡವರು ಯಾರಿದ್ದಾರೆ, ಆ ದೊಡ್ಡ ಮನುಷ್ಯರ ಹತ್ರ ಬದುಕಬೇಕಾಗಿದ್ರೆ ದೊಡ್ಡ ಶ್ರೀಮಂತ ದೊಡ್ಡ ಅಧಿಕಾರಿಯ ಬಳಿಯಲ್ಲಿ ಅಥವಾ ದೊಡ್ಡ ಶ್ರೀಮಂತರ ಬಳಿಯಲ್ಲಿ ಇರಬೇಕಾಗಿದ್ರೆ ನಮ್ಮ ನಡವಳಿಕೆಗಳು ಹೇಗಿರಬೇಕು ಅನ್ನುವಂತಹ ಸೂಚನೆಗಳನ್ನ ಧೌಮ್ಯರು ಪಾಂಡವರಿಗೆ ಕೊಟ್ಟಿರುವ ಮಾತಿನಲ್ಲಿ ನಾವು ತಿಳ್ಕೊಳ್ಳಬಹುದಾಗಿದೆ. ಅವರು ಹೇಳ್ತಾರೆ, ಧೌಮ್ಯರು, ನೋಡಪ್ಪ, ರಾಜರ ಬಳಿ ಇರಬೇಕಾಗಿದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂತಂದ್ರೆ ಅವರು ಬೇಗ ಯಾರನ್ನೂ ನಂಬತಕ್ಕಂಥವರಲ್ಲ. ಯಾರು ಏಕಾಂತದಲ್ಲಿ ರಾಜರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನಾದರೂ ತಮ್ಮ ಸಂಗತಿಗಳನ್ನ, ತಮ್ಮ ಮಾತುಕತೆಗಳನ್ನ, ವಿಚಾರಗಳನ್ನು ಹೇಳಿದರೆ ಅದನ್ನು ಎಂದೂ ಹೊರಗೆ ಬಹಿರಂಗಪಡಿಸಬಾರದು. ಅವತ್ತು ರಾಜರು, ಇವತ್ತು ಆಫೀಸಲ್ಲಿ ಬಾಸ್ ಇರ್ತಾರೆ. ಹೀಗೆ ಒಂದೊಂದು ಕಡೆ ಒಂದು ದೊಡ್ಡ ಅಧಿಕಾರಿಗಳ ಕೈ ಕೆಳಗಡೆ ನಾವು ಇರಬೇಕಾಗಿದ್ರೆ ಪಾಂಡವರಿಗೆ ಧೌಮ್ಯರು ಕೊಟ್ಟ ಸೂಚನೆಗಳಲ್ಲಿ ಕೆಲವು ಸೂಚನೆಗಳನ್ನು ನಮ್ಮ ಜೀವನದ ವ್ಯವಸ್ಥೆಗಳ ಹೊಂದಕ್ಕೆ ಆಗುವಂತೆ ಅನ್ವಯಿಸಿಕೊಳ್ಬೇಕು. ಎಷ್ಟೇ ಆಸನಗಳು ಖಾಲಿ ಇದ್ರೂ ಕೂಡ ರಾಜನ ಅರಮನೆಯಲ್ಲಿ ನಿನಗೆ ಒಂದು ಆಸನವನ್ನು ನಿರ್ದೇಶನ ಮಾಡುವ ತನಕ ನೀನು ಕುಳಿತುಕೋಬಾರದು. ಯಾಕೆಂದ್ರೆ ರಾಜರ ಅರಮನೆಯಲ್ಲಿ ಒಂದೊಂದು ಆಸನ ಒಬ್ಬೊಬ್ಬರಿಗೆ ಮೀಸಲಾಗಿರುತ್ತದೆ. ಖಾಲಿ ಇದೆ ಅಂತ ಯಾರೋ ಹೋಗಿ ಎಲ್ಲ ಹೋಗಿ ಕೂತ್ ಬಿಡಬಾರದು. ಎಲೆ ಹಾಕಿದರೂ ಕೂಡ ಇಂಥ ಕಡೆ ಕೂತ್ಕೊಳ್ಳಿ ಅಂತ ಎಲೆ ತೋರಿಸೋ ತನಕ ನಾವು ಕೂತ್ಕೋಬಾರ್ದು. ಅದು ಸ್ವಲ್ಪ ತಿಳುವಳಿಕೆ ಇರಬೇಕು. ನಮಗೆ ಎಲೆ ಹಾಕಿದ್ದಾರೆ, ಹಸುವಾಗಿದೆ ಅಂತ ಹೇಳಿ ನಾವೆಲ್ಲ ಮೊದಲನೇ ಎಲೆಲ್ಲ ಕೂತು ಬಿಡೋಣ. ಅವರು ಎಬ್ಸಿದ ಮೇಲೆ ನಾವು ಸಿಟ್ಟು ಮಾಡ್ಕೊಂಡು ಊಟ ಬಿಟ್ಟು ಮನೆಗೆ ಹೋಗ್ತೇವೆ. ಈ ಅವಸ್ಥೆಗಳನ್ನೆಲ್ಲ ಪರಿಹಾರ ಮಾಡ್ಕೋಬೇಕಾಗಿದ್ರೆ ನಮಗಾಗಿ ಒಂದು ಸ್ಥಾನವನ್ನು ನಿರ್ದೇಶ ಮಾಡೋ ತನಕ ನಾವು ಕೂತ್ಕೊಳ್ಬಾರ್ದು. ಅದು ತಾಳ್ಮೆ ಇರಬೇಕು. ಹಾಗೆ ಅರಮನೆಯಲ್ಲಿ ಬೇಕಾದಷ್ಟು ಆಸನಗಳು ಖಾಲಿ ಇರುತ್ತೆ. ಹಾಗೆ ಅಂತ ಹೇಳಿ ಎಲ್ಲಂದರಲ್ಲಿ ಹೋಗಿ ಕೂತ್ ಬಿಡಬಾರದು. ಮಂತ್ರಿಗಳಿಗೆ, ಬೇರೆ ಬೇರೆ ಅಧಿಕಾರಿ ವರ್ಗಕ್ಕೆ ಅನುಗುಣವಾಗಿ ಆಸನದ ವ್ಯವಸ್ಥೆಗಳು ಇರುತ್ತಲ್ಲಿ. ಜೊತೆಯಲ್ಲಿ ರಾಜನ ಜೊತೆಯಲ್ಲಿರುವಾಗ, ರಾಜ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಸ್ವಲ್ಪ ಆತ್ಮೀಯನಾಗಿ ನಡ್ಕೊಳ್ತಾ ಇರುವಾಗ ಏನೇ ಹಾಸ್ಯದ ಪ್ರಸಂಗಗಳು ಬಂದರೂ ಕೂಡ ರಾಜನ ಬಳಿಯಲ್ಲಿರುವಾಗ ವಿಪರೀತ ಅಟ್ಟಹಾಸ ಮಾಡಿಕೊಂಡು ವಿಕಾರವಾಗಿ ನಗೋದು, ಮೈ ಕೈ ಅಂಗಚೇಷ್ಟೆಗಳನ್ನು ಮಾಡಿಕೊಂಡು ವಿಕಾರವಾಗಿ ನಗೋದು, ಇದೆಲ್ಲ ಮಾಡಬಾರದು. ಎಷ್ಟೇ ನಗು ಬಂದರೂ ತಡ್ಕೊಂಡು ಸಂಯಮದಿಂದ ನಗಬೇಕು. ಅವನು ಕೆಲವೊಮ್ಮೆ ಹೇಳೋದು ಸಣ್ಣ ಜೋಕ್ ಆದ್ರೂ ನಾವು ಭಾರಿ ಅವನು ತುಂಬಾ ಚೆನ್ನಾಗಿ ಹೇಳಿಯಾನ ಅನ್ನೋ ಥರ ಅವನ ಮುಂದೆ ಅವನು ಸಂತೋಷಕ್ಕೋಸ್ಕರ ವಿಡಂಬನೆ ಮಾಡಬೇಕಾಗತ್ತೆ. ಈ ಆತ್ಮ ಸಂಯಮ ಇಟ್ಟುಕೊಂಡು ರಾಜನ ಬಳಿ ಇರಬೇಕು. ರಾಜನ ದಿನನಿತ್ಯದ ಏಕಾಂತ ಜೀವನದ ಕ್ರಮಗಳೇನೋ ಇರುತ್ತೆ, ಅದನ್ನೆಲ್ಲ ಹೊರಗಡೆ ಜನಕ್ಕೆ ಹೋಗಿ ಹೇಳಿಬಿಡಬಾರ್ದು. ಯಾಕೆಂದ್ರೆ ರಾಜನಾಗಿ ಹೊರಗಡೆ ಪ್ರಜೆಗಳ ಮುಂದೆ ನಿಂತಾಗ ಅವನ ನಡವಳಿಕೆಯೇ ಬೇರೆ ಇರುತ್ತೆ. ಅವನು ಖಾಸಗಿಯಾಗಿ ಮನೆಯಲ್ಲಿದ್ದಾಗ ಅವನ ನಡವಳಿಕೆ ಬೇರೆ ಇರುತ್ತೆ. ಅವನ ಖಾಸಗಿ ಜೀವನದ ಕ್ರಮಗಳನ್ನ ನಾವು ಬಹಿರಂಗಪಡಿಸಬಾರದು ಅನ್ನೋ ಎಚ್ಚರಿಕೆ ಇರುತ್ತೆ. ಯಾಕೆಂತಂದ್ರೆ ಕೆಲವೊಮ್ಮೆ ನೀವೇ ಯೋಚನೆ ಮಾಡ್ಬೋದು. ನೀವು ಒಬ್ಬ ಆಫೀಸರ್ ಆಗಿದ್ದಾಗ, ನಿಮ್ಮ ಕಚೇರಿಯಲ್ಲಿ ನೀವು ಆಫೀಸರ್ ಇದ್ದಾಗ ನಿಮ್ಮ ನಡವಳಿಕೆಗಳು ಬೇರೆ ರೀತಿ ಇರುತ್ತೆ. ಮನೆಯೊಳಗೆ ನೀವು ಹೇಗೋ ಇರಬಹುದು, ಅದನ್ನೆಲ್ಲ ಆಫೀಸಿನ ನೌಕರರ ಮುಂದೆ ಹೇಳ್ಬಾರ್ದು. ಹೋಗಿ, ಅಯ್ಯೋ ನಿಮ್ಮ ಬಾಸ್ ಹೀಗೆ ಮನೇಲಿ ಹೀಗೆ ಮಾಡ್ತಾರೆ, ಎಷ್ಟೊತ್ತಾದ್ರೂ ಹೇಳಲ್ಲ ಅವರು, ಶುದ್ಧ ಸೋಂಬೇರಿ, ಇದನ್ನೆಲ್ಲ ಅಲ್ಲಿ ಹೋಗಿ ಹೇಳ್ಬಾರ್ದು. ಯಾಕೆಂದ್ರೆ ಅವರಿಗೆ ಅಗೌರವ ಹುಟ್ಟುಬಿಡುತ್ತೆ. ಆದ್ರಿಂದ ರಾಜನ ಖಾಸಗಿ ಜೀವನದ ಪದ್ಧತಿಗಳನ್ನ, ಜೀವನದ ಕೆಲವು ನಡವಳಿಕೆಗಳನ್ನ ಹೊರಗಡೆ ಜನಕ್ಕೆ ಬಹಿರಂಗಪಡಿಸಬಾರದು. ಒಮ್ಮೆ ಏನಾದರೂ ರಾಜ ಅವನ ಏಕಾಂತದಲ್ಲಿ ಹೇಳಿದ ಸಂಗತಿ ಹೊರಗೆ ಹೋಗಿದೆ ಎಂದು ಗೊತ್ತಾದರೆ ಮತ್ತೆ ನಮ್ಮನ್ನು ಹತ್ರ ಸೇರಿಸೋಲ್ಲ ಅವರು. ಆದ್ದರಿಂದ ಬಹಳ ಎಚ್ಚರಿಕೆ ಇರಬೇಕು. ರಾಜರ ಜೊತೆಯಲ್ಲಿ ಮಾತಾಡಿಕೊಂಡು ಬರುವಾಗ ಹಿಂದೆ ನಿಂತ್ಕೋಬೇಕೋ ಪಕ್ಕದಲ್ಲಿ ನಿಂತ್ಕೋಬೇಕೋ ಅದಕ್ಕೂ ಒಂದು ತಿಳುವಳಿಕೆ ಹೇಳ್ತಾರೆ ಧೌಮ್ಯರು. ರಾಜನ ಹಿಂದೆ ನಿಂತ್ಕೋಬಾರದು,
ರಾಜನ ಮುಂದೆ ನಿಂತ್ಕೋಬಾರದು, ರಾಜನ ಎಡಬದಿಯಲ್ಲಿ ನಿಂತಿರ್ಬೇಕು ಮಾತಾಡ್ಬೇಕಾದ್ರೆ. ಯಾಕೆಂದ್ರೆ ರಾಜನ ಹಿಂದೆ ಅದು ಅಂಗರಕ್ಷಕರ ಸ್ಥಾನ, ಅವ್ರು ನಿಂತಿರ್ಬೇಕು, ಅವ್ರ ಜಾಗ ಅದು, ಅಲ್ಲಿ ಹೋಗಿ ನಾವು ನಿಂತ್ಕೋಬಾರದು. ಮುಂದೆ ರಾಜರಿಗೆ ಮಾರ್ಗದರ್ಶನ ಮಾಡಿ ಕರ್ಕೊಂಡು ಹೋಗೋರು ಇರ್ತಾರೆ, ಅವರು ಮುಂದೆ ಹೋಗ್ತಾ ಇರ್ತಾರೆ, ಅದು ಮುಂದೆ ಅವರ ಜಾಗ ಅದು. ಆದ್ರಿಂದ ಹಿಂದೆ ನಿಂತ್ಕೋಬಾರದು, ಮುಂದೆ ನಿಂತ್ಕೋಬಾರದು, ಎಡಗಡೆ ಪಕ್ಕದಲ್ಲಿ ನಿಂತ್ಕೊಂಡು ನಾವು ಮಾತಾಡ್ಕೊಂಡು ಬರಬೇಕು. ಹೀಗೆ ಅನೇಕ ಸಾಮಾನ್ಯ ತಿಳುವಳಿಕೆಗಳನ್ನ ಧೌಮ್ಯರು ಪಾಂಡವರಿಗೆ ತಿಳಿ ಹೇಳ್ತಾರೆ. ಇದೆಲ್ಲ ನಿಮಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ, ನೀವೆಲ್ಲ ತಿಳುವಳಿಕೆ ಇರೋರು. ನಿಮ್ಮ ಮೇಲಿನ ಪ್ರೀತಿಯಿಂದ ನಾನು ಈ ಸಲಹೆಗಳನ್ನು ಕೊಡ್ತಾ ಇದ್ದೇನೆ, ತಾವು ತಪ್ಪು ತಿಳ್ಕೊಳ್ಬಾರದು ಅಂತ ಹೇಳಿ ಧೌಮ್ಯರು ಪಾಂಡವರಿಗೆ ಸ್ನೇಹದಿಂದ ಹೇಳ್ತಾರೆ. ಧರ್ಮರಾಜ ಅಷ್ಟೇ ವಿನಯದಿಂದ ನೀವೇನು ಹೇಳೋದು ನಮಗೆಲ್ಲ ಗೊತ್ತು ಅನ್ನೋ ದುರಹಂಕಾರ ತೋರಿಸಲಿಲ್ಲ. ಅವಶ್ಯವಾಗಿ ನಮ್ಮ ಮೇಲಿನ ಅತ್ಯಂತ ಪ್ರೇಮದಿಂದ ನೀವೇನು ಸಲಹೆ ಸೂಚನೆ ಕೊಟ್ಟಿದ್ದೀರಿ ಆದಷ್ಟು ಅದನ್ನು ನಾವು ಅವಶ್ಯವಾಗಿ ಪಾಲಿಸ್ತೇವೆ ಅಂತೇಳಿ ಕೈ ಮುಗಿದು ಧೌಮ್ಯರನ್ನು ಕಳುಹಿಸಿಕೊಡ್ತಾರೆ. ಇದೆಲ್ಲ ಅದಕ್ಕೆ ಮನೆಯಲ್ಲಿ ಹಿರಿಯರು ಇರಬೇಕು ಅನ್ನೋದು. ಹಿರಿಯರನ್ನ ನಾವು ವೃದ್ಧಾಶ್ರಮಕ್ಕೆ ಹಾಕಿದರೆ ಈ ಸಲಹೆ ಸೂಚನೆ ಕೊಡೋರು ಯಾರು ಮನೆಯಲ್ಲಿರಲ್ಲ. ಆದ್ದರಿಂದ ಮನೆಯಲ್ಲಿ ಅನುಭವಸ್ಥರಾದ ಹಿರಿಯರು ಇರಬೇಕು. ಮಹಾಭಾರತ ಒಂದು ಕಡೆ ಹೇಳ್ತಾರೆ, ಒಬ್ಬ ಗೃಹಸ್ಥ ತನ್ನ ಆರ್ಥಿಕ ಅನುಕೂಲತೆಗೆ ಅನುಗುಣವಾಗಿ ತನ್ನ ಹೆಂಡತಿ ತನ್ನ ಮಕ್ಕಳು ಇಷ್ಟೇ ಜನರನ್ನಲ್ಲ, ತನ್ನ ವಂಶದವರು ಯಾರಾದರೂ ವಯಸ್ಸಾದವರು ಅವರಿಗೆ ನೋಡ್ಕೊಳ್ಳೋರಿಲ್ಲ ಅಂತ ಯಾರೂ ಇಲ್ಲ ಅಂತಾದರೆ ಅಂಥವರನ್ನು ತನ್ನ ಮನೆಯಲ್ಲಿ ಇಟ್ಕೊಳ್ಬೇಕು. ತನ್ನ ಬಂಧುಗಳು ಯಾರಾದರೂ ಇದ್ದು ಅವರಿಗೆ ಮಕ್ಕಳಿಗೆ ಯಾರು ನೋಡ್ಕೊಳ್ಳೋರಿಲ್ಲ, ಆ ವ್ಯವಸ್ಥೆಗಳಿಲ್ಲ ಅಂತ ಗೊತ್ತಾದರೆ ತನ್ನ ವಂಶದ ಬಂಧುಗಳನ್ನು ತನ್ನ ಮನೆಯಲ್ಲಿ ಇಟ್ಕೊಂಡಿರ್ಬೇಕು. ಒಬ್ಬ ಒಳ್ಳೆ ವಿದ್ವಾಂಸನಿದ್ದಾನೆ, ಅವನಿಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ, ಅನಾಥನಾಗಿದ್ದಾನೆ ಅಂತ ಅನಿಸಿದರೆ ಅಂಥವರನ್ನ ನೀನು ಮನೆಯಲ್ಲಿ ಇಟ್ಕೊಂಡು ಸಾಕ್ಬೇಕು ನೀನು. ಯಾಕೆಂದರೆ ನಿನ್ನ ಬಂಧುಗಳು ಅನಾಥರಾಗಿದ್ರೆ ಅವರನ್ನ ನೀನು ಮನೆಯಲ್ಲಿ ಇಟ್ಕೊಂಡು ಸಾಕೋದ್ರಿಂದ ನಿನ್ನ ಮಕ್ಕಳಿಗೆ ಮನತನದ ಸಂಸ್ಕಾರಗಳನ್ನು ಹೇಳ್ಕೊಡ್ತಾರವರು. ಒಬ್ಬ ತಿಳುವಳಿಕೆ ಇರತಕ್ಕಂಥ ಜ್ಞಾನಿಯಾದವನು ನಿಮಗೆ ಏನೂ ಸಂಬಂಧವೇ ಇಲ್ಲ, ಆದರೆ ಅವನಿಗೆ ಯಾರು ನೋಡ್ಕೊಳ್ಳೋರಿಲ್ಲ, ಅವನು ಉತ್ತಮ ಜ್ಞಾನಿ, ಅವನು ನೋಡ್ಕೊಳ್ಳೋರು ಯಾರೂ ಇಲ್ಲ ಪಾಪ. ಅಂಥವರನ್ನು ನಿನ್ನ ಮನೆಯಲ್ಲಿ ಇಟ್ಕೊಂಡು ಅವರನ್ನ ಸಾಕಿ ಸಲಹಿದರೆ ನಿನ್ನ ಮಕ್ಕಳಿಗೆ ಅವರು ಮಂತ್ರ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಡ್ತಾರೆ, ತಿಳುವಳಿಕೆ ಹೇಳ್ಕೊಡ್ತಾರೆ, ಶಾಸ್ತ್ರಜ್ಞಾನ ಸಂಪಾದನೆ ಮಾಡಿಸಿಕೊಡ್ತಾರೆ. ಸಹೋದರಿಯರಿಗೆ ಮದುವೆಯಾಗಿ ಅಕಸ್ಮಾತ್ ಅವರ ಗಂಡಂದರು ತೀರಿ ಹೋಗಿ ಅವರಿಗೆ ಯಾರು ನೋಡ್ಕೊಳ್ಳೋರಿಲ್ಲ ಅಂತಾದರೆ ಅಂತ ಸಹೋದರಿಯರನ್ನು ನಿನ್ನ ಮನೆಯಲ್ಲಿ ಇಟ್ಕೋಬೇಕು. ಅವರು ನನ್ನ ಅಣ್ಣ ನನಗೆ ಆಶ್ರಯ ಕೊಟ್ಟು ಸಾಕ್ತಾ ಇದ್ದಾನೆ ಅಂತ ಹೇಳಿ ಅಣ್ಣನ ಹಣಕಾಸು ವ್ಯವಸ್ಥೆಯ ಮೇಲೆ ನಿಗಾ ಇಟ್ಟು ಅವನಿಗೇನು ಮೋಸ ಆಗದಿರೋ ಹಾಗೆ ಯೋಗಕ್ಷೇಮ ನೋಡ್ಕೊಳ್ತಾಳೆ ಸಹೋದರಿ ಆದವಳು. ತುಂಬ ಹಳೆ ಕಾಲದ ಕೆಟ್ಟ ವಿಚಾರಗಳಿದೆಲ್ಲ, ಇವತ್ತಿನ ಕಾಲಕ್ಕೆ ಪ್ರಸ್ತುತ ಆಗೋದಿಲ್ಲ. ಈಗ ಹೆತ್ತವರನ್ನೇ ಮನೆ ಇಟ್ಕೊಳ್ದೇ ಇರುವಂತಹ ಕಾಲಕ್ಕೆ ಇದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಅಪ್ರಸ್ತುತ ಅನ್ಕೊಂಡ್ಬಿಡ್ತಾರೆ ಜನಗಳು. ಈಗ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಇರೋದು ಅಂತ ಅಷ್ಟೇ ಅರ್ಥ, ಎಲ್ಲರೂ ಇಟ್ಕೊಂಡಿರೋದು ಅಂತ ಅರ್ಥ ಅಲ್ಲ. ಅಂಥ ಯುಗದಲ್ಲಿ ನಾವು ಬದುಕ್ತಾ ಇದ್ದೇವೆ. ಅಂತೂ ಒಬ್ಬ ಗೃಹಸ್ಥನಾದವನು ಇಷ್ಟು ಜನರಿಗೆ ಆಶ್ರಯ ಕೊಡಬೇಕು ಅನ್ನೋ ಮಾತನ್ನ ಮಹಾಭಾರತದ ಒಂದು ಕಡೆಯಲ್ಲಿ ವೇದವ್ಯಾಸರು ಹೇಳ್ತಾರೆ. ಒಂದು ಮರ ಯಾರ್ಯಾರೋ ದಾರಿ ಹೋಗೋರು ಎಲ್ಲರಿಗೂ ನೆರಳು ಕೊಟ್ಟು ಹಣ್ಣು ಕೊಟ್ಟು ತನ್ನ ಬುಡದಲ್ಲಿ ಅವರು ವಿಶ್ರಾಂತಿ ಪಡೆಯೋ ಹಾಗೆ ಮಾಡುತ್ತೆ. ಹಾಗೆ ಗೃಹಸ್ಥಾಶ್ರಮ ಅನ್ನೋದು ಎಲ್ಲರಿಗೂ ಆಶ್ರಯ ಕೊಡ್ತಕ್ಕಂಥ ಒಂದು ದೊಡ್ಡ ಅರಳಿ ವೃಕ್ಷ ಮರ ಇದ್ದ ಹಾಗೆ. ಒಬ್ಬ ಒಳ್ಳೆ ಯೋಗ್ಯನಾದ ಗೃಹಸ್ಥ ಇದ್ರೆ ಆ ಊರಿನ ಬ್ರಹ್ಮಚಾರಿಗಳು ಬದುಕ್ತಾರೆ. ಯಾಕೆಂದ್ರೆ ಅವರು ಯೋಗ್ಯ ಗೃಹಸ್ಥರ ಮನೆಯಲ್ಲಿ ಭಿಕ್ಷೆ ಬೇಡ ಅವರು ಜೀವನ ನಡೆಸಬೇಕು ಅಂತ ಶಾಸ್ತ್ರ ಹೇಳೋದು. ಒಬ್ಬ ಒಬ್ಬ ಸನ್ಯಾಸಿಗಳು ಬದುಕಬೇಕಾಗಿದ್ರೆ ಆ ಸನ್ಯಾಸಿಗಳಿಗೆ ಭಿಕ್ಷೆ ಹಾಕತಕ್ಕಂತಹ ಶ್ರೋತ್ರಯನಾದ ಗೃಹಸ್ಥ ಇರಬೇಕು. ಹಾಗೆ ಸನ್ಯಾಸಿಗಳಿಗೆ, ಬ್ರಹ್ಮಚಾರಿಗಳಿಗೆ, ವಯಸ್ಸಾದವರಿಗೆ, ನಿರ್ಗತಿಕರಿಗೆ ಎಲ್ಲರಿಗೂ ಆಶ್ರಯ ಕೊಡುವಂತಹ ದೊಡ್ಡ ಅರಳಿ ಮರ ಇದ್ದ ಹಾಗೆ ಗೃಹಸ್ಥಾಶ್ರಮ ಅನ್ನುವುದನ್ನು ಮಹಾಭಾರತದಲ್ಲಿ ಅನೇಕ ಕಡೆಗಳಲ್ಲಿ ಹೇಳ್ತಾರೆ. ನಮ್ಮ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಯಾರಾದರೂ ಒಬ್ಬರನ್ನ ನಾವು ಮನೆಯಲ್ಲಿ ಇಟ್ಕೊಂಡು ಅವರು ಇರೋ ತನಕ ಅವರು ಪೋಷಣೆ ಮಾಡ್ತೇವೆ ಅನ್ನುವಂತಹ ಒಂದು ದೀಕ್ಷೆ ಹೊಂದಿರಬೇಕು ಅನ್ನೋ ಮಾತನ್ನ ಅಷ್ಟು ಸುಲಭವಾಗಿ ಪುರಾಣ ಹೇಳಿದಷ್ಟು ಪುರಾಣ ಹೇಳೋರಿಗೂ ಸುಲಭ ಅಲ್ಲ. ಆದ ಕಡೆ ಪಕ್ಷ ಶಾಸ್ತ್ರದಲ್ಲಿ ಎಷ್ಟು ವಿಸ್ತಾರವಾದ ದೃಷ್ಟಿ ಇದೆ ಅನ್ನೋದನ್ನಾದ್ರೂ ನಾವು ತಿಳ್ಕೊಂಡಿರ್ಬೇಕು ಕಡೆ ಪಕ್ಷ. ಯಾಕೆಂದ್ರೆ ಪರಿವಾರ ದೇವತೆಗಳು ಒಪ್ಕೊಳ್ಳದೆ ಹೋದ್ರೆ ಇವ್ರದೇ ನಡೆಯಲ್ಲ ಮನೆಯೊಳಗೆ. ಆದ್ರೆ ಪರಿವಾರ ದೇವತೆಗಳೆಲ್ಲ ಒಪ್ಕೊಂಡ್ರೆ ಆವಾಗ ಅವ್ರಿಗೂ ಒಂದೇ ಮನೋಧರ್ಮ ಇದ್ರೆ ಇಂಥ ಔದಾರ್ಯದ ಮಾತುಗಳನ್ನು ಅನುಷ್ಠಾನಕ್ಕೆ ತರಕ್ಕೆ ಸಾಧ್ಯ ಆಗತ್ತೆ. ಕಡ್ಡಿ ಶ್ರೀನಿವಾಸಾಚಾರ್ಯರು ನಿಮಗೆಲ್ಲ ಬಹಳ ಪ್ರಸಿದ್ಧರು ಗೊತ್ತಿರ್ತಾರೆ ಹಳಬರಿಗೆ. ಅವರು ಒಬ್ಬ ಮಡಿ ಹೆಂಗಸರು ಇದ್ರು, ಅವ್ರಿಗೆ ಯಾರು ನೋಡ್ಕೊಳ್ಳೋರು ಇರಲಿಲ್ಲ. ಅವ್ರಿಗೋಸ್ಕರ ಒಂದು ರೂಮ್ ಕಟ್ಟಿ ಅವರಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ರು. ಬದುಕಿರೋ ತನಕ ಅವರ ಪೋಷಣೆ ಮಾಡ್ತಾ ಇದ್ರು ಇವರು. ಹೋದ ಮೇಲೆ ಕೂಡ ಅವರ ಅಷ್ಟು ಉತ್ತರ ಕ್ರಿಯೆ, ದಾನ, ಧರ್ಮ ಎಲ್ಲವನ್ನು ಸ್ವಂತ ಖರ್ಚಲ್ಲಿ ಮಾಡಿ ಭಗವಂತ ಇದು ನಿನ್ನ ಸೇವೆ ಅಂತ ಅರ್ಪಣೆ ಮಾಡಿದ್ರು. ಹಾಗೆ ಬದುಕಿದ ಮಹನೀಯರು ಅನೇಕ ಜನ ಇದ್ದಾರೆ ಅನ್ನುವುದನ್ನು ನಾವು ಗಮನಿಸಬೇಕು. ಹೀಗೆ ಆ ಒಂದು ವಿಸ್ತಾರವಾದಂತಹ ಯೋಚನೆಯನ್ನ, ವಿಶಾಲವಾದ ಯೋಚನೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಇದನ್ನೆಲ್ಲ ಸಂಗತಿಗಳನ್ನ ಹೊಸ ತಲೆಮಾರಿಗೆ ತಲುಪಿಸುವ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ.
ಹೊರಗಡೆ ಶಿಕ್ಷಣದಲ್ಲಿ ಅದು ಸಿಗೋದಿಲ್ಲ, ಮನೆ ಒಳಗೆ ಕೈಗೆ ಸಿಗಲ್ಲ ಅವರು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಹೊಸ ತಲೆಮಾರಿನ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದ ತುಂಬಿದರೆ ಅವರಿಗೆ ದೊಡ್ಡವರು ಆಗ್ತಾ ಇದ್ದ ಹಾಗೆ ಅದೆಲ್ಲ ಬುದ್ಧಿ ಜಾಗೃತವಾಗತ್ತೆ. ಮನೆಯಲ್ಲಿ ಅನೇಕ ಮಕ್ಕಳುಗಳು ಇದ್ದದ್ರಿಂದ ಹಂಚಿಕೊಂಡು ಬದುಕುವ ಸಂಸ್ಕಾರ ಇತ್ತು. ಇವತ್ತು ಒಬ್ಬರೇ ಇರೋದ್ರಿಂದ ಎಲ್ಲ ಕಿತ್ಕೊಂಡು ಬದುಕುವ ಸಂಸ್ಕಾರಗಳೇ ಮನೆಯಲ್ಲಿ ಉಂಟಾಗ್ತಾ ಇದೆ. ಅಂತೂ ಆ ಧೌಮ್ಯರು ಅಷ್ಟು ಸಲಹೆ ಸೂಚನೆಗಳನ್ನ ಪಾಂಡವರಿಗೆ ಹೇಳಿ ಕಳುಹಿಸಿಕೊಟ್ಟಿದ್ದಾರಂತೆ. ಅನಂತರ ಆ ಪಾಂಡವರು ಅಲ್ಲಿಂದ ಅವರನ್ನೆಲ್ಲ ಕಳುಹಿಸಿಕೊಟ್ಟು ಅವರು ಇದಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲದ ಒಳಗಾಗಿ ನಾವು ಮತ್ಸ್ಯ ದೇಶಕ್ಕೆ ಹೋಗಿ ತಲುಪಲೇಬೇಕು, ನಾಳೆ ಬೆಳಗಾಗುವಷ್ಟಕ್ಕೆ ನಾವು ಅಜ್ಞಾತರಾಗಿರಬೇಕು, ಅಂತಹ ತುರ್ತು ಇದೆ ಅಂತ ಹೇಳಿ ಬಹಳ ದೂರ ನಡ್ಕೊಂಡು ಪ್ರಯಾಣ ಮಾಡಬೇಕು. ದ್ರೌಪದಿ ನನ್ನ ಕೈಲಿ ನಡೀಲಿಕ್ಕಾಗಲ್ಲ ಹಾಗೆ ಅಂತ ಪಾಪ ನಡೆದು ಸುಸ್ತಾಗಿ ಹೇಳಿದಂತೆ. ಆಗ ಅರ್ಜುನನಿಗೆ ಹೇಳಿದ ಧರ್ಮರಾಜ, ಅರ್ಜುನ ಪಾಪ ದ್ರೌಪದಿ ಕೈಲಿ ನಡೀಲಿಕ್ಕಾಗಲ್ಲಪ್ಪ, ಎಷ್ಟಾದ್ರೂ ಹೆಣ್ಣುವಳು, ಎಷ್ಟು ದೂರ ನಡೀಲಿಕ್ಕೆ ಸಾಧ್ಯ, ನೀನು ಎತ್ಕೊಂಡು ಮುಂದೆ ನಡ್ಕೊಂಬ ಹಾಗೆ ಅಂತಂತಾರೆ. ನಾನೇ ಸುಸ್ತಾಗಿದ್ದು, ಅವಳನ್ನೆಲ್ಲ ಎತ್ಕೊಳ್ಳಿ ಅಂತ ಅರ್ಜುನ ಅವನು ನಿರುತ್ತರನಾದ. ಆಗ ಭೀಮಸೇನಿಗೆ ಧರ್ಮರಾಜ ಹೇಳ್ತಾನೆ, ಭೀಮಸೇನ ಆ ದ್ರೌಪದಿಯನ್ನು ಹೊತ್ತುಕೊಂಡು ಆ ಮತ್ಸ್ಯ ದೇಶದ ಸರಹದ್ದು ಅಂತ ಏನಿದೆ ಅದರೊಳಗೆ ತಲುಪೋ ತನಕ ಭೀಮಸೇನ ದೇವರು ದ್ರೌಪದಿಯನ್ನು ಹೊತ್ಕೊಂಡು ಹೋಗಿ ಅಲ್ಲಿ ಇಳಿಸ್ತಾರೆ ಅಂತ. ಅಂದ್ರೆ ಒಂದು ಹೆಂಡತಿ ಅಂದ್ರೆ ಅಷ್ಟು ಗೌರವದಿಂದ ಮತ್ತು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳದ ಜವಾಬ್ದಾರಿ ಗಂಡಂದ್ರಿಗಿದೆ, ಬರೇ ಅವರು ಕೆಲಸದ ಯಂತ್ರ ಅಂತ ಯೋಚನೆ ಮಾಡಬಾರದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿಗೆ ಬಂದ ಮೇಲೆ ಅವರೆಲ್ಲರೂ ಕೂಡ ಮೊದಲು ಒಂದು ಮೀಟಿಂಗ್ ಮಾಡ್ತಾರೆ. ಯಾರ್ಯಾರು ನೀವೆಲ್ಲ ಏನೇನು ಮಾಡ್ತೀರಿ, ಅಜ್ಞಾತವಾಸದಲ್ಲಿ ಹೇಗೆ ನಿಮ್ಮ ವ್ಯಕ್ತಿತ್ವವನ್ನ ಮುಚ್ಚಿಟ್ಕೊಂಡು ಹೇಗೆ ಬದುಕ್ತೀರಿ ನೀವು ಅಂತ ಆ ಮತ್ಸ್ಯ ದೇಶಕ್ಕೆ ಹೊರಡುವ ಮುಂಚೆ ಒಂದು ಸಭೆ ಮಾಡ್ತಾರೆ. ಪಾಂಡವರು ಧರ್ಮರಾಜರು ಎಲ್ಲ ಸೇರಿ ಸಭೆ ಮಾಡ್ತಾರೆ. ಧರ್ಮರಾಜ ಹೇಳ್ತಾನೆ, ಭೀಮಸೇನ ನಿನ್ನ ವ್ಯಕ್ತಿತ್ವವನ್ನ ಹೇಗೆ ನೀನು ಮುಚ್ಚಿಟ್ಕೊಳ್ಳೋಕೆ ಸಾಧ್ಯ, ನಿನ್ನ ಆಜಾನುಬಾಹುವಾದ ನಿನ್ನ ಭವ್ಯವಾದ ದೇಹ ನೋಡಿದ್ರೇನೆ ಭೀಮ ಅಂತ ಗುರುತು ಹಿಡಿದ್ಬಿಡ್ತಾರೆ. ನಿನ್ನ ಅಪೂರ್ವವಾದಂತಹ ಶಾಸ್ತ್ರಜ್ಞಾನ ಇದೆಯಲ್ಲ ಅದರಿಂದಲೂ ಕೂಡ ನಿನ್ನನ್ನು ಭೀಮ ಅಂತ ಸಮಾಜ ತೀರ್ಮಾನ ಮಾಡುತ್ತೆ. ನೀನು ಅಜ್ಞಾತವಾಸದ ಅವಧಿಯಲ್ಲಿ ನಿನ್ನನ್ನು ಹೇಗೆ ಮುಚ್ಚಿಟ್ಟುಕೊಂಡು ವಾಸ ಮಾಡ್ತಿ ಹಾಗೆ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ನಾನು ಅಡಿಗೆ ಭಟ್ಟನಾಗಿ ಶೂದ್ರ ವೇಷದ ಅಡಿಗೆ ಭಟ್ಟನಾಗಿ ನಾನು ವಾಸ ಮಾಡ್ತೇನೆ. ಆ ಕಾಲದಲ್ಲಿ ಆ 3 ವರ್ಣದವರೆಗೆ ಶೂದ್ರರು ಅಡಿಗೆ ಮಾಡಿ ಬಡಿಸ್ತಾ ಇದ್ದ ಕ್ರಮ ಆ ಕಾಲದಲ್ಲಿ ಇತ್ತು. ಅದನ್ನು ವಾದರಾಜರು ಹೇಳ್ತಾರೆ. ಆದ್ದರಿಂದ ನಾನು ಸೂದ ಅಂದ್ರೆ ಅಡಿಗೆ ಮಾಡುವಂತಹ ಶೂದ್ರ ವೇಷದಲ್ಲಿ ನಾನು ಇರ್ತೇನೆ ಅಂತ ಭೀಮಸೇನ ಹೇಳ್ತಾನೆ. ಜೊತೆಯಲ್ಲಿ ಒಳ್ಳೊಳ್ಳೆ ರುಚಿಯಾದ ಅಡಿಗೆ ಮಾಡಿ ವಿರಾಟ ರಾಜನನ್ನು ಖುಷಿಪಡಿಸ್ತೇನೆ. ಪಾಂಡವರ ಬಳಿ ನಾನು ವಾಸ ಮಾಡಿಕೊಂಡಿದ್ದೆ, ಪಾಂಡವರೆಲ್ಲೋ ಹೋದ್ರಾದ್ರಿಂದ ನಾನೀಗ ಪಾಂಡವರು ವಾಪಸ್ ಬರೋ ತನಕ ನಿಮ್ಮಲ್ಲಿ ಆಶ್ರಯ ಪಡ್ಕೊಂಡಿರ್ತೇನೆ ಅಂತ ನಾನು ಹೀಗೆ ಹೇಳ್ಕೊಳ್ತೇನೆ ಹಾಗೆ ಅಂತ ಹೇಳ್ತಾರೆ. ಅನಂತರ ಮಲ್ಲ ಯುದ್ಧದ ಪ್ರಸಂಗಗಳು ಬಂದಾಗ ಎಲ್ಲ ಮಲ್ಲರನ್ನ ಸೋಲಿಸಿ ನಾನು ರಾಜನಿಗೆ ಖುಷಿ ಕೊಡ್ತೇನೆ ಮತ್ತು ರಾಜನ ದೇಶಕ್ಕೆ ಮರ್ಯಾದೆ ಬರೋ ಹಾಗೆ ನನ್ನ ಮಲ್ಲ ಯುದ್ಧದ ಪ್ರಾವೀಣ್ಯವನ್ನು ತೋರಿಸಿ ನಾನು ಇರ್ತೇನೆ ಅಂತ ಅರ್ಜುನ ನಮ್ಮ ಭೀಮಸೇನ ಹೇಳ್ತಾ ಇದ್ದಾನೆ. ಅನಂತರ ಅರ್ಜುನ ಲೋಕ ಪ್ರಸಿದ್ಧನಾದ ಧನುಷ್ಪಾಣಿಯಾದ ವೀರ ನೀನು ಹೇಗೆ ನಿನ್ನನ್ನು ಅಡಗಿಸಿಕೊಂಡು ಕೂತಿರ್ತೀಯಪ್ಪ ಹಾಗೆ ಅಂತ ಕೇಳ್ತಾ ಇದ್ದಾರೆ. ಆಗ ನನಗೊಂದು ಊರ್ವಶಿಯ ಶಾಪ ಇದೆ, ಅದನ್ನು ನಾನು ಬಳಸಿಕೊಂಡು ನಪುಂಸಕನಾಗಿ ಇದ್ದು ನಾನು ಎಲ್ಲ ಹೆಣ್ಮಕ್ಕಳಿಗೆ ಹಾಡು ಹೇಳಿಕೊಡೋದು, ಅವರಿಗೆ ನೃತ್ಯ ಹೇಳಿಕೊಡೋದು, ಇದನ್ನೆಲ್ಲ ಮಾಡಿಕೊಂಡು ನಾನು ಅರ್ಜುನ ಅಂತ ಯಾರಿಗೂ ಅನಿಸಲೇಬಾರದು, ಹಾಗೆ ನಪುಂಸಕ ವೇಷ ತೊಟ್ಟು ನಾನು ನರ್ತಕಿಯಾಗಿ ಅವರೆಲ್ಲರಿಗೂ ಕೂಡ ಹಾಡು ಕುಣಿತಗಳನ್ನು ಹೇಳಿಕೊಡ್ತೇನೆ ಹಾಗೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅನಂತರ ನಕುಲ ಸಹದೇವರನ್ನು ನೋಡ್ತಾನೆ. ಪಾಪ ಪುಟ್ಟ ಮಕ್ಕಳು, ಇವ್ರ ಗತಿ ಏನು ಹಾಗೆ ಅಂತ ಗಾಬರಿ ಆಗ್ತಾನೆ ಧರ್ಮರಾಜ. ಆಗ ಅವರು ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ, ನಾನು ಅಶ್ವಗಳ ವಿದ್ಯೆ ನನಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ನಾನು ರಾಜನ ಅರಮನೆಯಲ್ಲಿ ಅಶ್ವಪಾಲನೆಯನ್ನ ಮಾಡುವ ಕೆಲಸವನ್ನು ನಾನು ಹೊರತೇನೆ. ಹೊತ್ತು ಅಶ್ವಗಳಿಗೆ ಯಾವ ರೋಗಗಳು ಬಂದ್ರೆ ಏನೇನು ಚಿಕಿತ್ಸೆ ಕೊಡಬೇಕು, ಆ ಕುದುರೆಗಳನ್ನು ಪಳಗಿಸೋದು ಹೇಗೆ, ಕುದುರೆ ಜಾತಿಗಳನ್ನು ಗುರುತಿಸಿ ಅದನ್ನೆಲ್ಲ ಚೆನ್ನಾಗಿ ಆರೋಗ್ಯವಾಗಿರುವ ಹಾಗೆ ನಾನೇ ನೋಡ್ಕೊಳ್ತೇನೆ ಹಾಗೆ ಅಂತ ಒಬ್ಬರಂತಾರೆ. ಗೋವುಗಳನ್ನು ನಾನು ನೋಡ್ಕೊಳ್ತೇನೆ, ಗೋಶಾಲೆಯ ಅಧ್ಯಕ್ಷನಾಗಿ ಗೋವುಗಳ ಬಗ್ಗೆ ವಿಶೇಷವಾದ ಮಾಹಿತಿಗಳು ನನಗಿದೆ. ನನಗಿರ್ತಕ್ಕಂತಹ ಗೋವಿನ ಬಗ್ಗೆ ಇರತಕ್ಕ ಪಾಂಡಿತ್ಯವನ್ನು ಬಳಸಿಕೊಂಡು ಆ ಬೇರೆ ಬೇರೆ ತಳಿ ಹಸುಗಳನ್ನೆಲ್ಲ ವರ್ಗೀಕರಣ ಮಾಡಿ ಅದಕ್ಕೆಲ್ಲ ರೋಗ ರುಜಿನಗಳ ಬಾಧೆ ಬರದಂತೆ ಹೆಚ್ಚು ಹೆಚ್ಚು ಹಾಲು ಕೊಡುವಂತೆ ಹೇಗೆ ನೋಡ್ಕೋಬೇಕು, ಅದನ್ನು ಯಾವ್ಯಾವ ರೀತಿ ಪೋಷಣೆ ಮಾಡಬೇಕು, ಇದನ್ನೆಲ್ಲ ನೋಡಿಕೊಂಡು ಆ ಗೋಸೇವೆ ಮಾಡಿಕೊಂಡು ನಾನು ಬದುಕ್ತೇನೆ, ಹಾಗೆ ನಾನು ಇರ್ತೇನೆ ಅಜ್ಞಾತವಾಸದ ಅವಧಿಯಲ್ಲಿ ಅಂತ ಹೇಳ್ತಾರೆ. ಆನಂತರ ಇವರೆಲ್ಲ ಹುಡುಗರು ಗಂಡಸರು ಏನೋ ಮಾಡ್ಕೋತಾರಮ್ಮ,
ನೀನು ಪರಪುರುಷರ ಬಳಿಯಲ್ಲಿ ಇರಬೇಕಾಗತ್ತಲ್ಲ, ನೀನು ಹೇಗಿರ್ತಿ ನೀನು ಹಾಗೆ ಅಂತ ದ್ರೌಪದಿಯನ್ನು ಕೇಳ್ತಾರೆ. ಆಗ ದ್ರೌಪದಿ ಹೇಳ್ತಾಳೆ, ನಾನು ಸೈರಂಧ್ರಿಯ ವೇಷ ತೊಟ್ಟು ಸತ್ಯಭಾಮೆಯ ಕೈ ಕೆಳಗಡೆ ಬಹಳ ಕಾಲ ಕೆಲಸ ಮಾಡಿದೆ, ದ್ರೌಪದಿ ಕೈ ಕೆಳಗಡೆ ಬಹಳ ದಿವಸ ಕೆಲಸ ಮಾಡಿದೆ, ಅವರೇನೋ ಅಜ್ಞಾತವಾಸ ಅಂತ ಎಲ್ಲೋ ಹೋಗಿದ್ದಾರೆ, ಅವರು ಬರೋ ತನಕ ನಿಮ್ಮ ಹತ್ರ ಇರ್ತೇನೆ ಅಂತ ಹೇಳಿ ರಾಣಿಯ ಅಂತಃಪುರದಲ್ಲಿ ಅವಕಾಶ ಪಡೆದು ನಾನು ಒಳ್ಳೆ ಚಂದವಾಗಿ ಹೂ ಕಟ್ಟುವುದು, ಅನಂತರ ಕೇಶಾಲಂಕಾರಗಳನ್ನು ಮಾಡೋದು, ಇಂತಹ ಜಾಣತನದ ಕುಸರಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ರಾಣಿಯ ಪ್ರೀತಿಯನ್ನು ಗಳಿಸಿ ನಾನು ಅಲ್ಲಿ ವಾಸ ಮಾಡ್ತೇನೆ ಅಂತ ಹೇಳ್ತಾಳೆ. ಇದೆಲ್ಲ ಹೇಳಿದಾಗ ಇವರೆಲ್ಲ ಸೇರಿ ಧರ್ಮರಾಜನನ್ನು ಕೇಳ್ತಾರೆ, ಅಣ್ಣ ನಮ್ದೇನೋ ಆಯ್ತು, ನೀನು ಹೇಗಿರ್ತಿ ಪಾಪ, ನಮ್ಮ ವಂಶದ ಹಿರಿಯ ನೀನು ಇನ್ನೊಬ್ಬರ ಸೇವೆ ಮಾಡ್ಕೊಂಡು ಇರೋದನ್ನು ನಾವು ನೋಡೋಕ್ಕಾಗಲ್ಲ, ನೀನು ಏನು ತೀರ್ಮಾನ ಮಾಡ್ತೀವಿ? ಅದಕ್ಕೆ ಅವನಂದ, ನಾನು ಒಬ್ಬ ಸನ್ಯಾಸಿಯ ವೇಷ ತೊಡ್ತೇನೆ, ಆಗ ಸನ್ಯಾಸಿ ಆದ್ರಿಂದ ನಾನು ಇನ್ನೊಬ್ಬರಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬರಲ್ಲ, ರಾಜನಿಗೆ ನಾನು ನಮಸ್ಕಾರ ಮಾಡಬೇಕಾಗಿಲ್ಲ, ಸನ್ಯಾಸಿ ಆದ್ರಿಂದ ನನಗೆ ಅವನೇ ಗೌರವ ಕೊಡ್ತಾನೆ. ಹಾಗಾಗಿ ಗೌರವಕ್ಕೆ ಚ್ಯುತಿ ಬರದೆ ಉದ್ಯೋಗವನ್ನು ಹುಡುಕೋದು ಬೇರೆ, ನಮ್ಮ ಆತ್ಮಗೌರವಕ್ಕೆ ಚ್ಯುತಿ ಬರದಂತೆ ಇರೋ ಉದ್ಯೋಗವನ್ನು ಹುಡುಕೋದು ಒಂದೊಂದು ಬೇರೆ ಇರುತ್ತೆ ನೋಡಿ. ಏನೋ ಸಂಪಾದನೆ ಮಾಡೋಕ್ಕೆ ಏನಾದರೂ ಪರವಾಗಿಲ್ಲ, ಏನೋ ಮಾಡ್ಕೋತೇನೆ, ಕಡೆ ಪಕ್ಷ ನಾವು ಫುಟ್ಪಾತ್ ಗೋಂಡಾರು ಮಾರು ಬದುಕ್ತೇನೆ, ಅದು ಜೀವನದ ದೃಷ್ಟಿ ಆಯಿತು. ಆದ್ರೆ ಕೆಲವರಿಗೆ ಒಂದು ಆತ್ಮಗೌರವ ಅಂತ ಇರುತ್ತೆ, ಎಷ್ಟೇ ತಾಪತ್ರಯ ಬಂದರೂ ಎಷ್ಟೇ ಆಪತ್ತು ಬಂದರೂ ನಮ್ಮ ಆತ್ಮಗೌರವಕ್ಕೆ ಚ್ಯುತಿ ಬರದೇ ಇರೋ ಅಂತ ಒಂದು ದಾರಿ ಹುಡ್ಕೊಂಡು ನಾವು ಉದ್ಯೋಗ ವ್ಯವಸ್ಥೆ ಮಾಡ್ಕೋತೇವೆ ಅಂತ ಹೇಗೆ ಹೇಳ್ತಾರೆ. ಹಾಗೆ ಧರ್ಮರಾಜ ನಾನು ಯತಿವೇಷವನ್ನು ತೊಡ್ತೇನೆ, ಅನೇಕ ಸುಭಾಷಿತಗಳನ್ನ ನೀತಿ ಕಥೆಗಳನ್ನ ಹೇಳಿ ರಾಜನನ್ನ ಸಂತೋಷಪಡಿಸ್ತಾ ಇರ್ತೇನೆ, ಜೊತೆಯಲ್ಲಿ ಚಿನ್ನದ ದಂತದ ದಾಳಗಳನ್ನು ಮಾಡಿಸಿಕೊಂಡು ರಾಜನ ಜೊತೆಯಲ್ಲಿ ಆ ಪಗಡೆ ಆಟ ಆಡ್ತಾ ಅವನ ಏಕಾಂತದ ಸಂದರ್ಭಗಳನ್ನ ಅವನಿಗೆ ಮನೋರಂಜನೆ ಆಗುವಂತೆ ಮಾಡ್ತೇನೆ ಅಂತ ಧರ್ಮರಾಜ ಹೇಳ್ತಾನೆ. ಅಲ್ಲ, ಯತಿಯಾಗಿ ಜೂಜಾಟ ಮಾಡಬಹುದಾ ಅಂತ ಪುರಾಣ ಕೇಳ್ತಾ ಇರ್ಬೇಕಾದ್ರೆ ನಮ್ಮ ತಲೆ ಕೊರಿತಾ ಇರುತ್ತೆ. ಅದು ಉತ್ತರ ಕೊಡದವರು ಮುಂದಿನ ಪುರಾಣ ಅರ್ಥ ಆಗಲ್ಲ. ಯಾಕೆ ಹಾಗೆ ಮಾಡ್ತೇನೆ ಅಂತಂದ್ರೆ, ನಾಳೆ ಪಾಂಡವರು ಅಂತ ನಾನು ಗೊತ್ತಾದ ಮೇಲೆ ಧರ್ಮರಾಜನಿಗೆ ಆಟ ಆಡಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೆ ಸೋತಿದ್ದು ಅಂತ ಅನ್ಕೋಬಾರ್ದು. ನನಗೆ ಆಟ ಆಡಕ್ಕೆ ಬರ್ತಾ ಇತ್ತು ಅನ್ನೋದು ಆಮೇಲೆ ಅಜ್ಞಾತವಾಸ ಮುಗಿದ ಮೇಲೆ ರಾಜನಿಗೆ ಅನಿಸ್ಬೇಕು. ಅದಕ್ಕೋಸ್ಕರವಾಗಿ ನಾನು ಸುಮ್ಮನೆ ಆಡ್ತಾ ಇರ್ತೇನೆ ಹಾಗೆ ಅಂತ ಹೇಳ್ತಾ ಇರ್ತೇನೆ. ಯಾಕೆಂದ್ರೆ ಒಂದು ಸಮಸ್ಯೆ ಇದೆ ಅವರಿಗೆ. ಪುನಃ ಮಧ್ಯೆ ಒಮ್ಮೆ ವನವಾಸ ಚರ್ಚೆ ಮಾಡ್ತಾರೆ. ಅಜ್ಞಾತವಾಸ ಮುಗಿದ ಮೇಲೆ ಪುನಃ ಪಗಡೆ ಆಟಕ್ಕೆ ಕರೀತಾನೆ ದುರ್ಯೋಧನ. ಪುನಃ ಪಗಡೆ ಆಟಕ್ಕೆ ಕರೆದಾಗ ನೀ ಪ್ರತಿಜ್ಞೆ ಬೇರೆ ಮಾಡ್ಕೋತಿದ್ದಿಲ್ಲ, ಯಾರು ಕರೆದ್ರು ಪಗಡೆ ಆಟಕ್ಕೆ ಕರೆದ್ರು ನಾನು ಹೋಗಲ್ಲ ಅಂತ ಹೇಳಲ್ಲ. ಕೆಲವರು ಪ್ರತಿಜ್ಞೆ ಇರುತ್ತೆ, ಯಾರು ಕಾಫಿ ಕೊಟ್ಟರು ನಾನು ಕುಡಿಯಲ್ಲ ಅಂತ ಹೇಳಲ್ಲ, ಒಂದು ಪ್ರತಿಜ್ಞೆ. ಅದು 5 ಸರಿ ಆದ್ರೂ 10 ಸರಿ ಆದ್ರೂ ಪ್ರತಿಜ್ಞೆ ಭಂಗ ಆಗತ್ತೆ ಅಂತ ಕುಡ್ತಾ ಕೂತ್ರ ಗತಿ ಏನಾಗಬೇಕು? ಹಾಗೊಂದು ವಿಚಿತ್ರವಾದ ಕಲಿಪ್ರವೇಶಕ್ಕೆ ಒಳಗಾಗಿಯೇ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದಾನೆ ಧರ್ಮರಾಜ. ಆಗಲೂ ಸೋಲಿಸಿ ಮತ್ತೆ ಪುನಃ ಒಂದು 12 ವರ್ಷ ವನವಾಸ ಅಜ್ಞಾತವಾಸ ಕಳಿಸಿದ್ರೆ ಗತಿ ಏನಾಗಬೇಕು? ಅದಕ್ಕೆ ಆ ಆಟದ ಬಿಟ್ಟು ತುಂಬಾ ಲಾಂಗ್ ಗ್ಯಾಪ್ ಆಗೋಗ್ಬಿಟ್ರೆ ಮತ್ತೆ ಕ್ರಿಕೆಟ್ ಬ್ಯಾಟ್ ಹಿಡಿದ ಕೈ ನಡಗುತ್ತೆ. ಅದಕ್ಕೆ ಆಡ್ತಾ ಇರೋದು ದಿನಾನು, ಆಡ್ತಾ ಇದ್ರೆ ಸ್ವಲ್ಪ ಅಭ್ಯಾಸ ಇರುತ್ತೆ. ಹಾಗೆ ದಿನ ನಾವು ಸ್ವಲ್ಪ ರಾಜನ ಜೊತೆಯಲ್ಲಿ ಪಗಡೆ ಆಟ ಆಡಿ ಅದು ಮರಿಬಾರದು. ಮತ್ತೆ ಪಗಡೆ ಆಟಕ್ಕೆ ಕರೆದ್ರೆ ಗೆಲ್ಲೋ ಹಾಗೆ ಆಡ್ಬೇಕು ನಾನು. ಅದಕ್ಕೋಸ್ಕರ ಅದಕ್ಕೆ ಬೇಕಾದ ಒಂದು ತಾಲೀಮು ಅಂತಾರಲ್ಲ, ಹಾಗೆ ನಾನು ನಡೆಸ್ಕೊಂಡಿರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಕಂಕ ಎಂಬುದಾಗಿ ಧರ್ಮರಾಜ ತ್ರಿದಂಡಿ ಸನ್ಯಾಸಿಯಾಗಿರ್ತೇನೆ ಅಂತ ಜ್ಯೋತಿಷ್ಯ, ಶಕುನಶಾಸ್ತ್ರ, ಅಥರ್ವವೇದ, ವ್ಯಾಕರಣಾದಿ ವೇದಾಂಗಗಳು, ನೀತಿಶಾಸ್ತ್ರ, ಧರ್ಮಾರ್ಥ ಕಾಮ ಮೋಕ್ಷಶಾಸ್ತ್ರಗಳು, ಈ ವಿಚಾರಗಳಲ್ಲಿ ರಾಜನಿಗೆ ಉತ್ತಮವಾದ ಸಲಹೆಯನ್ನು ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಭೀಮಸೇನ ವಲಲ ಎಂಬಂತಹ ಹೆಸರಿನ ಒಬ್ಬ ಅಡಿಗೆವನಾಗಿ ನಾನು ಇರ್ತೇನೆ. ಅರ್ಜುನ ಬೃಹನ್ನಲೆ ಎಂಬ ಹೆಸರಿನಿಂದ ನಾನು ಇರ್ತೇನೆ. ಈ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯ ಒಂದು ವ್ಯವಸ್ಥೆಯನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಸಹದೇವ ನಕುಲ ದಾಮಗ್ರಂಥಿ ಅಂತ ಹೆಸರಿನಿಂದ ಕುದುರೆಗಳ ಯೋಗಕ್ಷೇಮ ನೋಡಿಕೊಳ್ಳುತ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಕುಲ ಸಹದೇವ ತಂತ್ರಿಪಾಲ ಅಂತ ಹೇಳಿ ಹೆಸರಿನಿಂದ ನಾನು ಅಶ್ವಗಳನ್ನ ಗೋವುಗಳನ್ನು ನಾನು ನೋಡ್ಕೊಳ್ತೇನೆ. ಅದರ ಕಳ್ಳಕಾಕರಿಂದ, ಮೃಗಗಳ ಭಯದಿಂದ, ವ್ಯಾಧಿಗಳ ಭಯದಿಂದ ಗೋವನ್ನು ರಕ್ಷಣೆ ಮಾಡ್ತಾ ಗೋ ಸಂತತಿ ಸಮೃದ್ಧವಾಗಿ ಬೆಳೆಯುವಂತೆ ನಾನು ನೋಡ್ಕೊಳ್ತೇನೆ ಅಂತ ಅವನು ಹೇಳ್ತಾ ಇದ್ದಾನೆ. ದ್ರೌಪದಿ ಮಾಲಿನಿ ಅಂತ ಸೈರಂಧ್ರಿ ಅಂದ್ರೆ ಅದು ಜಾತಿ ಹೆಸರು, ಅವಳ ಹೆಸರಲ್ಲ. ಆ ಕೆಲಸ ಮಾಡುವವರಿಗೆ ಸೈರಂಧ್ರಿ ಜಾತಿಯವರು ಅಂತ ಹೆಸರು. ಅದರಿಂದ ಸೈರಂಧ್ರಿ ಅಂತ ಅನ್ನೋದು ದ್ರೌಪದಿ ಹೆಸರಲ್ಲ, ಅವಳು ಆಯ್ಕೆ ಮಾಡಿಕೊಂಡ ಜಾತಿಯ ಹೆಸರು. ಅವಳ ಹೆಸರು ಮಾಲಿನಿ ಅಂತ ಅವಳು ಹೆಸರಿಕೊಂಡಿರ್ತಾಳೆ. ಆ ಮಾಲಿನಿ ಎಂಬ ಹೆಸರಿನಿಂದ ಸೈರಂಧ್ರಿಯ ಜಾತಿಯ ಕೆಲಸದ ಹೆಣ್ಣಾಗಿ ನಾನು 64 ಕಲೆಗಳನ್ನು ಅರ್ಥವಳಾಗಿ ಉತ್ತಮವಾದ ರೀತಿಯ ಗಂಧವನ್ನು ತಯಾರು ಮಾಡೋದು, ಕೇಶಾಲಂಕಾರವನ್ನು ಮಾಡೋದು, ಹೂಮಾಲೆಯನ್ನು ಕಟ್ಟೋದು, ಅದರಲ್ಲಿ ಪರಿಣತೆಯಾಗಿ ರಾಣಿಯ ದಾಸಿಯಾಗಿರ್ತೇನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ನಾನು ಕೆಲವು ನಿಯಮಗಳನ್ನು ಹೇಳ್ತೇನೆ ರಾಣಿ ಹತ್ರ ಸೇರ್ಕೋಬೇಕಾದ್ರೆ.
ಏನು ಅಂದ್ರೆ ಇನ್ನೊಬ್ಬರ ಎಂಜಿಲು ಅನ್ನವನ್ನು ನಾನು ತಿನ್ನಲ್ಲ. ಸಾಮಾನ್ಯವಾಗಿ ಆ ಸೈರಂಧ್ರಿ ಜಾತಿಯ ಹೆಣ್ಮಕ್ಳು ಉಳಿದದ್ದು ಪಡೆದದ್ದು ಅವ್ರಿಗೆ ಹಾಕುವ ಅಭ್ಯಾಸ ಇರುತ್ತೆ. ಆದರೆ ನಾನು ಇನ್ನೊಬ್ಬರ ಎಂಜಿಲು ಊಟವನ್ನ ಅಂದ್ರೆ ತಿಂದು ಉಳಿದದ್ದನ್ನು ನಾನು ತಿನ್ನೋದಿಲ್ಲ, ಮತ್ತೆ ಇನ್ನೊಬ್ಬರ ಕಾಲು ತೊಳೆಯೋದಿಲ್ಲ. ನನಗೆ ಜಯ, ಜಯೇಶ, ವಿಜಯ, ಜಯತ್ಸೇನ, ಜಯದ್ಬಲ ಎಂಬುದಾಗಿ 5 ಜನ ಗಂಧರ್ವರು ನನ್ನ ಪತಿಗಳಾಗಿದ್ದಾರೆ. ಅವರು ಅಗೋಚರರಾಗಿ ನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾರಾದರೂ ನನ್ನನ್ನು ಕೆಟ್ಟ ಕಣ್ಣಿಂದ ನೋಡಿದರೆ ತಕ್ಕ ಶಾಸನ ಮಾಡ್ತಾರೆ, ಶಿಕ್ಷೆ ಕೊಡ್ತಾರವರು. ಅದರಿಂದ ನಾನು ಧೈರ್ಯವಾಗಿ ಓಡಾಡ್ಕೊಂಡಿದ್ದೇನೆ ಎಂಬುದಾಗಿ ಅವರಿಗೆ ತಿಳಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆ ವಿರಾಟ ರಾಜ ಅವನು ಮತ್ಸ್ಯ ದೇಶದ ರಾಜ, ಪಾಂಡವರಿಗೆ ಬಹಳ ಮಿತ್ರ, ಜೊತೆಯಲ್ಲಿ ಧರ್ಮಾತ್ಮ, ಆದರೆ ವಿಪರೀತ ಪ್ರಸಿದ್ಧನಾದ ವ್ಯಕ್ತಿ ಅಲ್ಲ. ಆದ್ದರಿಂದ ಅಲ್ಲಿ ವಾಸ ಮಾಡುವ ತೀರ್ಮಾನ ಮಾಡ್ತಾ ಇದ್ದಾರೆ. ಅವನ ರಾಜಧಾನಿ ಉಪಪ್ಲಾವ್ಯ ಅಂತ, ಅಲ್ಲಿ ಅಜ್ಞಾತವಾಸವನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಅವರು ದುರ್ಗಾದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಏನಾದರೂ ಸಂಕಟ ಬಂದಾಗ ದುರ್ಗಾದೇವಿಯನ್ನು ಸ್ತೋತ್ರ ಮಾಡಿದರೆ ಆ ಸಂಕಟದಿಂದ ಪಾರಾಗುವಂತಹ ಮಾರ್ಗವನ್ನ ಆ ದುರ್ಗಾದೇವಿ ಅನುಗ್ರಹಿಸಿ ತೋರಿಸ್ತಾಳೆ. ಆದ್ರಿಂದ ಅಜ್ಞಾತವಾಸದ ಅವಧಿಯಲ್ಲಿ ಯಾರಿಗೂ ತಿಳಿಯದಂತೆ ನಾವು ಬದುಕಬೇಕಲ್ಲ. ಅದಕ್ಕೋಸ್ಕರ ಅಂತಹ ಸಂಕೀರ್ಣವಾದ ಸಂದರ್ಭವನ್ನ ನಿಭಾಯಿಸುವ ಶಕ್ತಿ ನಮಗೆ ಕೊಡಲಿ ಅಂತ ಹೇಳಿ, ಯಾರೂ ನಮ್ಮನ್ನು ಗುರುತಿಸದೇ ಇರಲಿ ಅಂತ ಹೇಳಿ ದುರ್ಗಾದೇವಿಯನ್ನು ಸ್ತೋತ್ರ ಮಾಡಿ ಧರ್ಮರಾಜರು ದುರ್ಗಾದೇವಿಯ ದರ್ಶನ ಪಡೆದು ಆಕೆಯ ಅನುಗ್ರಹವನ್ನು ಪಡೆದು ಅವರ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ತಮ್ಮ ಆಯುಧಗಳನ್ನೆಲ್ಲ ಅವರು ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಅದಕ್ಕೋಸ್ಕರ ಅವರೆಲ್ಲ ಒಂದು ಸ್ಮಶಾನದ ಬಳಿಗೆ ಹೋಗ್ತಾರೆ. ಸ್ಮಶಾನದ ಬಳಿಗೆ ಹೋಗಿ ತಮ್ಮ ಆಯುಧಗಳನ್ನೆಲ್ಲ ಒಂದು ಬನ್ನಿ ಮರದ ಸಮೀಪ, ಬನ್ನಿ ಮರಕ್ಕೆ ತಮ್ಮ ಆಯುಧಗಳನ್ನೆಲ್ಲ ಶವದ ಆಕಾರದಲ್ಲಿ ಒಂದು ಶವದ ಜೊತೆಯಲ್ಲಿಯೇ ಚರ್ಮದಿಂದ ಬಿಗಿದು ಕಟ್ಟಿ ಯಾರೋ ನೇಣು ಹಾಕಿಕೊಂಡಿದ್ದಾರೆ ಅಂತ ಅನಿಸ್ಬೇಕು ದೂರದಿಂದ ನೋಡಿದರೆ. ಹಾಗೆ ಆ ಒಂದು ಶವದ ಜೊತೆಯಲ್ಲಿ ಅದನ್ನು ಶವದ ಆಕಾರದಲ್ಲಿ ಆ ಬನ್ನಿ ಮರಕ್ಕೆ ತೂಗು ಹಾಕಿದ್ದಾರೆ. ಶವದ ದುರ್ಗಂಧದಿಂದ ಅದನ್ನು ಯಾರೂ ಸ್ಪರ್ಶ ಮಾಡಬಾರದು ಅನ್ನೋದು ಅವರ ಉದ್ದೇಶ. ಯಾರಾದರೂ ಅದನ್ನು ಗಮನಿಸಿ ಈ ಕೇಳಿದರೆ ನಮ್ಮ ತಾಯಿಯ ಶವ ಅಂತ ಹೇಳಿಕೊಂಡು ಹೋಗೋಣ ಅಂತೇಳಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಹೀಗೆ ಆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ವಿರಾಟರಾಜನ ಆಸ್ಥಾನಕ್ಕೆ ಹೋಗಿದ್ದಾರೆ. ಸರ್ವೇ ವಿರಾಟಂ ಯಯುರತ್ರ ದೇವವತ್ ಸಂಭಾವಿತಾಸ್ತೇನ ಶುಭೋರು ಲಕ್ಷಣಾ ಯುಧಿಷ್ಠಿರಸ್ಯೈವ ಶುಶ್ರೂಷಣಂತೆ ಚಕ್ರುರ್ಹೃದ ವಾಸುದೇವಸ್ಯ ನಾನ್ಯತ್. ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಒಂದೊಂದು ದಿವಸ ವಿರಾಟರಾಜನ ಅರಮನೆಯನ್ನ ಪ್ರವೇಶ ಮಾಡಿದ್ದ, ಆಸ್ಥಾನವನ್ನು ಪ್ರವೇಶ ಮಾಡಿದ್ದಾರೆ. ಎಲ್ಲರೂ ಕೂಡ ನಾವು ಪಾಂಡವರ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ವಿ, ಅವರೆಲ್ಲ ಹೋಗಿದ್ದಾರೆ, ಅವರು ಬರೋ ತನಕ ನಿಮ್ಮಲ್ಲಿ ಆಶ್ರಯ ಪಡ್ಕೊಂಡಿರ್ತೇವೆ ಅಂತ ಹೀಗೆ ಹೇಳ್ಕೊಂಡಿದ್ದಾರೆ. ಆ ನಂತರ ಒಬ್ಬೊಬ್ಬರನ್ನೂ ಕೂಡ ನೋಡಿ ವಿರಾಟರಾಜ ಬಹಳ ಗೌರವದಿಂದ ದೇವತಾ ಪುರುಷರನ್ನ ಹೇಗೆ ಗೌರವಿಸಬೇಕೋ ಅಷ್ಟು ಗೌರವದಿಂದ ಅವರನ್ನೆಲ್ಲ ಸ್ವಾಗತ ಮಾಡಿ ತಾನು ಆಶ್ರಯ ಕೊಡ್ತಾನೆ. ಅದನ್ನೆಲ್ಲ ಮಹಾಭಾರತದಲ್ಲಿ ಹೇಳಿದ್ದಾರೆ. ಭೀಮನನ್ನ ನೋಡ್ತಾನೆ. ಭೀಮನನ್ನ ನೋಡಿದಾಗ ನೀನು ಅಡಿಗೆ ಮಾಡುವನು ಅಂತ ಹೇಳಿಕೊಡ್ತಾ ಇದ್ದಿ, ಆದರೆ ನಿನ್ನ ಈ ಭವ್ಯವಾದ ವ್ಯಕ್ತಿತ್ವವನ್ನು ನೋಡಿದರೆ ಜಗತ್ತನ್ನೇ ಆಳುವಂತಹ ದೊರೆಯಾಗಿ ನೀನು ಕಾಣಿಸ್ತೀ ಕಣಯ್ಯ. ಇಂಥ ಒಳ್ಳೆ ಮಹೋನ್ನತವಾದ ವ್ಯಕ್ತಿತ್ವ ಪಡೆದವನು ನಮ್ಮ ಅರಮನೆಯಲ್ಲಿ ಇದ್ದರೆ ನಮಗೆ ಅರಮನೆಗೆ ಒಂದು ಶ್ರೇಷ್ಠ, ಒಂದು ಹೆಮ್ಮೆ ಅಂತ ಹೇಳಿ ಭೀಮಸೇನ ಸೇರಿಸ್ಕೊಳ್ತಾನೆ. ಧರ್ಮರಾಜನನ್ನ ನೋಡಿ ಅವನ ಮುಖ ನೋಡಿದ ಕೂಡ ಅವನಿಗೊಂದು ರೀತಿಯ ಗೌರವದ ಭಾವನೆ ಬರುತ್ತೆ. ನನ್ನ ಎಲ್ಲ ಸಂಪತ್ತಿಗೆ ಸಾಮ್ರಾಜ್ಯಕ್ಕೆ ನೀನೇ ಒಡೆಯ, ರಾಜಯೋಗ್ಯವಾದ ಮರ್ಯಾದೆಯಿಂದ ನಿನ್ನನ್ನು ನಾನು ನೋಡ್ಕೊಳ್ತೇನೆಯ, ನಮ್ಮ ಅರಮನೆಯೊಳಗಿರು ಹಾಗೆ ಅಂತ ಹೇಳಿ ವಿರಾಟರಾಜ ಧರ್ಮರಾಜನಿಗೆ ಅವಕಾಶ ಮಾಡಿಕೊಡ್ತಾನೆ. ಬೃಹನ್ನಳೆಯನ್ನು ನೋಡಿ ಅವರೆಲ್ಲರಿಗೂ ಕೂಡ ನೀವೆಲ್ಲ ನನ್ನ ಅನುಮತಿಗೆ ಕಾಯಬೇಕಾಗಿಲ್ಲ, ನನ್ನ ಅರಮನೆಯಲ್ಲಿ ನೀವು ಎಲ್ಲಿ ಬೇಕಾದ್ರೂ ಸಂಚಾರ ಮಾಡ್ಕೊಂಡಿರ್ಬೋದು ಅನ್ನುವಂಥ ಅವರ ವ್ಯಕ್ತಿತ್ವವನ್ನು ನೋಡಿಯೇ ಅಷ್ಟು ಭಾವುಕನಾಗಿ ಅವರಿಗೆ ಭರವಸೆ ಕೊಡ್ತಾನೆ. ಬೃಹನ್ನಳೆಯಾಗಿ ಬಂದ ಅರ್ಜುನನಿಗೆ ಹೇಳ್ತಾನೆ, ನೀ ಎಲ್ಲಿ ಬೇಕಾದ್ರೂ ಸಂಚಾರ ಮಾಡ್ಬೋದಯ್ಯ, ನಿನಗೆಲ್ಲೂ ನಿಷೇಧ ಸ್ಥಳ ಅಂತ ಇಲ್ವೇ ಇಲ್ಲ ನಮ್ಮ ಅರಮನೆ ಒಳಗೆ, ಯಾವಾಗ ಎಲ್ಲಿ ಬೇಕಾದ್ರೂ ನೀವು ಓಡಾಡ್ಕೊಂಡಿರಬಹುದು ಅಂತ ಹೇಳಿ ಅವರಿಗೆ ಮರ್ಯಾದೆ ಕೊಡ್ತಾ ಇದ್ದಾನೆ. ಮತ್ತು ನಕುಲನನ್ನ ಕೂಡ ಒಳ್ಳೆ ರಾಜಕುಮಾರನ ಕಳೆ ನಿನ್ನ ಮುಖದಲ್ಲಿ ಕಾಣ್ತಾ ಇದೆ ಅಂತ ನಕುಲ ಸಹದೇವರನ್ನ ಪ್ರಶಂಸೆ ಮಾಡ್ತಾನೆ. ಪ್ರಶಂಸೆ ಮಾಡಿ ಅವರೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡ್ತಾನೆ. ಆಗ ಅವರೆಲ್ಲರೂ ಕೂಡ ವಿರಾಟರಾಜನ ಸೇವೆ ಮಾಡಿಕೊಂಡಿರೋದಿಲ್ಲ, ತಮ್ಮ ಅಣ್ಣನಾದ
ಧರ್ಮರಾಜನ ಒಳಗಿರ್ತಕ್ಕ ವಾಸುದೇವನ ಸೇವೆ ಮಾಡಿಕೊಂಡು ಆ ಪಾಂಡವರು ಅರಮನೆಯಲ್ಲಿ ವಿರಾಟ್ ರಾಜನ ಆಸ್ಥಾನದಲ್ಲಿ ಇರ್ತಾರೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಧರ್ಮರಾಜ ಅವನು ರಾಜನ ಜೊತೆಯಲ್ಲಿ ಪಗಡೆ ಆಟ ಆಡಿ ಅಲ್ಲಿ ಗೆದ್ದ ಹಣವನ್ನ ತನ್ನ ಅಣ್ಣ ತಮ್ಮಂದಿರಿಗೆ ತಲುಪಿಸ್ತಾನೆ. ಸೂಕ್ಷ್ಮ ಉಪಾಯವಾಗಿ ಅವರೆಲ್ಲರೂ ಖರ್ಚಿಗೆ ದುಡ್ಬೇಕಲ್ಲ, ಅದಕ್ಕೆ ತಾನು ರಾಜನ ಜೊತೆಯಲ್ಲಿ ಪಗಡೆ ಆಟ ಆಡ್ತಾ ಗೆದ್ದ ಹಣವನ್ನ ಅವನೆಲ್ಲರಿಗೂ ತಲುಪಿಸ್ತಾ ಇದ್ದಾನೆ. ಭೀಮಸೇನ ಅಡಿಗೆ ಮಾಡಿ ಧರ್ಮರಾಜನಿಗೆ ತಮ್ಮಂದಿರಿಗೆಲ್ಲ ತನ್ನ ಅಡಿಗೆಯನ್ನ ಉಣಬಡಿಸಿ ಆ ಅಣ್ಣನ ಒಳಗಿರ್ತಕ್ಕ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದಾನೆ. ಅರ್ಜುನ ರಾಣಿಯನ್ನ ಖುಷಿಪಡಿಸಿ ರಾಣಿಯಿಂದ ಬಳುವಳಿಯಾಗಿ ಬಂದ ಒಡವೆ ಆಭರಣಗಳನ್ನ ವಸ್ತ್ರಗಳನ್ನೆಲ್ಲ ತನ್ನ ದ್ರೌಪದಿಗೆ ಸೋದರರಿಗೆ ಹಂಚ್ತಾನಂತೆ. ನಕುಲ ಸಹದೇವರು ಕೂಡ ಆ ರಾಜ ಇವರ ಅಶ್ವಪಾಲನೆ ಇವರ ಗೋಪಾಲನೆಯನ್ನೆಲ್ಲ ಮೆಚ್ಚಿ ಏನು ಉಡುಗೊರೆಯಾಗಿ ಕೊಡ್ತಾನೆ ಆ ಹಣವನ್ನ ತನ್ನ ಎಲ್ಲರ ಜೊತೆಯಲ್ಲಿ ಹಂಚಿ ಎಲ್ಲರಿಗೂ ಕೂಡ ಹಂಚ್ತಾನೆ. ಈಗ ಹಂಚಿಕೊಂಡು ಬದುಕುವಂತಹ ಒಂದು ಸಂಸ್ಕಾರ ಪಾಂಡವರಲ್ಲಿತ್ತು. ಇದು ನಾವೆಲ್ಲ ಗಮನಿಸಬೇಕಾದ ಅಂಶ. ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಒಟ್ಟಿಗೆ ಇರುವಂತಹ ಪ್ರಸಂಗಗಳಿದ್ದಾಗ ಅವರವರ ಸಂಪಾದನೆಯನ್ನ ಮನೆಯ ಎಲ್ಲ ವ್ಯಕ್ತಿಗಳಿಗೂ ತಲುಪುವಂತೆ ಹಂಚಿಕೊಂಡು ಸುಖ ಸಂತೋಷಗಳಿಂದ ಬದುಕಬೇಕು ಅನ್ನುವಂತಹ ದೊಡ್ಡ ಸಂದೇಶವನ್ನ ಈ ಪ್ರಸಂಗದಲ್ಲಿ ನಾವು ತಿಳ್ಕೊಳ್ಬೇಕು. ಈಗ ಯಾರ್ಯಾರು ಏನೇನು ವೇಷ ಹಾಕಿದ್ದಾರೆ, ಯಾಕೆ ಆ ವೇಷ ಹಾಕಿದ್ರು ಅನ್ನುವ ವಿವರಣೆಯನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ. ಭೀಮಸೇನ ಬೇರೆ ಇನ್ನೇನಾರು ಕೆಲಸ ಮಾಡ್ಬೋದಿತ್ತಲ್ಲ, ಅಡಿಗೆ ಕೆಲಸವನ್ನು ಯಾಕೆ ಆಯ್ಕೆ ಮಾಡಿಕೊಂಡ, ಅದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ ಇತಿ ಸೂದಸ್ಯ ಬಭ್ರೇ ವೇಷಂ ವೃಕೋದರಃ. ಗೃಹಸ್ಥನಾದ ಕ್ಷತ್ರಿಯನಿಗೆ ಏನೋ ವಿಶೇಷ ಕಾರಣ ಇಲ್ಲದೆ ಇದ್ದಾಗ ಪರಾನ್ನ ಭೋಜನ ಮಾಡೋ ಹಾಗಿಲ್ಲ. ಇದು ಕ್ಷತ್ರಿಯ ಗೃಹಸ್ಥರಿಗೆ ನಿಯಮ. ಅದಕ್ಕೋಸ್ಕರ ಭೀಮಸೇನ ಅಡಿಗೆಯವನ ವೇಷ ತೊಟ್ಟು ತಾನು ಪಾಕ ಮಾಡಿದ ಅನ್ನವನ್ನೇ ತಾನು ಉಂಡ ಹೊರತು ಅವನು ಪರಾನ್ನವನ್ನು ಉಣಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವನು ಕ್ಷತ್ರಿಯ ಗೃಹಸ್ಥ. ಕ್ಷತ್ರಿಯ ಗೃಹಸ್ಥರಾದವರು ವಿಶೇಷ ಕಾರಣಗಳು ಸಂದರ್ಭಗಳಿಲ್ಲದೆ ಪರಾನ್ನವನ್ನು ಉಣ್ಣಬಾರದು ಅಂತ ಅವರಿಗೆ ನಿಯಮ. ಮತ್ತೆ ಎಲ್ಲ ಗೃಹಸ್ಥರಾದ ಕ್ಷತ್ರಿಯರಿಗೆ ಪರಾನ್ನ ಭೋಜನ ಸಾಮಾನ್ಯವಾಗಿ ನಿಷಿದ್ಧ, ಆದರೆ ಪೂರ್ತಿ ನಿಷಿದ್ಧ ಅಂತಲ್ಲ. ಯಾಕೆ ಅಂತಂದ್ರೆ ಕೆಲವ ವಿರಾಟ ರಾಜನಿಗಾದರೂ ಕೂಡ ಭೀಮಸೇನ ಅಡಿಗೆ ಮಾಡಿದ್ರೆ ವಿರಾಟ ರಾಜನಿಗೆ ಪರಾನ್ನ ಆಗತ್ತಲ್ಲ, ಅದು ಹಾಗೆ ಅಂತ ಸಂಶಯಗಳು ಬರಬಹುದು. ಆದರೆ ಇದು ವಿಶೇಷ ಕಾರಣ ಇದ್ದ ಕಾರಣದಿಂದ ಈ ಭೀಮಸೇನನ ಅಡಿಗೆಯನ್ನ ಕ್ಷತ್ರಿಯನಾದ ಗೃಹಸ್ಥನಾದ ವಿರಾಟ ರಾಜ ಉಂಡರೆ ಅದೇನು ದೋಷ ಇಲ್ಲ. ಕ್ಷತ್ರಿಯರಿಗೂ ಕೂಡ ಬ್ರಹ್ಮಚರ್ಯಾಶ್ರಮದಲ್ಲಿ ಪರಪಾಕ ನಿಷೇಧ ಇಲ್ಲ. ಆದ್ದರಿಂದಲೇ ಪಾಂಡವರು ಏಕಚಕ್ರಾನಗರದಲ್ಲಿ ಭಿಕ್ಷೆ ಬೇಡ ತಂದು ತಿಂತಾ ಇದ್ರು. ಬೇರೆ ಬೇರೆಯವರು ಅಡಿಗೆ ಅದು ಹೇಗೆ ತಿಂದರು ಅಂದ್ರೆ ಕ್ಷತ್ರಿಯರಿಗೆ ಬ್ರಹ್ಮಚರ್ಯಾಶ್ರಮದಲ್ಲಿ ಪರಪಾಕ ನಿಷೇಧ ಇಲ್ಲ. ಆದ್ದರಿಂದ ಏಕಚಕ್ರಾನಗರದಲ್ಲಿ ಅವರು ಪರಪಾಕವನ್ನು ತಿಂದು ಭಿಕ್ಷಾನವನ್ನು ಉಂಡಿದ್ದಾರೆ. ಬ್ರಾಹ್ಮಣರಿಗೆ ಪರಪಾಕ ನಿಷೇಧ ಇಲ್ಲ. ಯಾಕಂದ್ರೆ ಅವರು ಶ್ರಾದ್ದಾದಿಗಳಲ್ಲಿ ಮತ್ತೊಬ್ಬರ ಮನೆಗೆ ಹೋಗಿ ಅವರು ಊಟ ಮಾಡಬೇಕು. ಎಲ್ಲರೂ ಪರಪಾಕ ನಿಷೇಧ ಅಂತ ಕೂತು ಬಿಟ್ರೆ ಮತ್ತೆ ಶ್ರಾದ್ದ ಮಾಡಿದ್ರೆ ಬ್ರಾಹ್ಮಣರು ಊಟ ಆಗೋದು ಹೇಗೆ ನಾವು? ಆದ್ದರಿಂದ ಶ್ರಾದ್ದಾದಿಗಳಲ್ಲಿ ಹೋಗಿ ಆಹ್ವಾನದ ಮೇರೆಗೆ ಹೋಗಿ ಉಣ್ಣುವ ಒಂದು ಅವಕಾಶ ಶಾಸ್ತ್ರದಲ್ಲಿ ಅವರಿಗೆ ಕೊಟ್ಟಿರೋದ್ರಿಂದ ಬ್ರಾಹ್ಮಣರಾದ ಗೃಹಸ್ಥರಿಗೆ ಪರಪಾಕ ನಿಷೇಧ ಇಲ್ಲ. ಗೃಹಸ್ಥನಾದ ಕ್ಷತ್ರಿಯರಿಗೂ ಕೂಡ ವಿಶೇಷ ಸಂಬಂಧ ಇದ್ದಾಗ ಪರಾನ್ನ ನಿಷೇಧ ಇಲ್ಲ. ಅಂದರೆ ಉತ್ತಮ ಬ್ರಾಹ್ಮಣರ ಮನೆಯಲ್ಲಿ ಕ್ಷತ್ರಿಯ ಊಟ ಮಾಡಬಹುದು. ಬ್ರಾಹ್ಮಣರು ತನಗಿಂತ ಉತ್ತಮರಾದ್ದರಿಂದ ಆ ಉತ್ತಮ ಬ್ರಾಹ್ಮಣರ ಮನೆಯಲ್ಲಿ ಉಂಡಾಗ ಅದು ಪರಪಾಕ ಅಂತ ಅನಿಸೋದಿಲ್ಲ. ಮತ್ತೆ ಆ ಬ್ರಾಹ್ಮಣರು ಕ್ಷತ್ರಿಯರಿಗೆ ಗುರುಸ್ಥಾನದಲ್ಲಿರೋರು, ಆದರೆ ಅಲ್ಲಿ ಗುರು ಶಿಷ್ಯರ ವಿಶೇಷ ಸಂಬಂಧ ಇರೋದ್ರಿಂದ ಗುರುಸ್ಥಾನದಲ್ಲಿರತಕ್ಕ ಬ್ರಾಹ್ಮಣರ ಮನೆಯಲ್ಲಿ ಕ್ಷತ್ರಿಯ ಗೃಹಸ್ಥ ಉಂಡ್ರೆ ಅದು ಪರಪಾಕ ಆಗೋದಿಲ್ಲ ಅಂತ ಇದ್ದಾರೆ. ಮತ್ತು ವಿಶೇಷ ಫಲವಿದ್ದಾಗಲೂ ಕೂಡ ಪರಾನ್ನ ನಿಷೇಧ ಅಲ್ಲ. ಪುಣ್ಯಕ್ಷೇತ್ರಗಳಲ್ಲಿ ಶುದ್ಧವಾದ ವಿಷ್ಣು ನೈವೇದ್ಯ ಸಿಗ್ತಾ ಇದ್ರೆ ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರ ಮೂರ್ತಿಯಾದ ಭಗವಂತನ ನೈವೇದ್ಯವನ್ನು ಉಣ್ಣೋದು ವಿಶೇಷವಾದ ಫಲಕ್ಕೆ ಕಾರಣ ಆಗೋದ್ರಿಂದ ಅಲ್ಲಿ ಪರಪಾಕ ನಿಷೇಧ ಇಲ್ಲ. ಆದ್ರಿಂದಲೇನೆ ಅರ್ಜುನ ತೀರ್ಥಯಾತ್ರೆಯಲ್ಲಿ ರೈವತಗಿರಿಯಲ್ಲಿ ವಾಸ ಮಾಡಿದ್ದಾಗ ಯಾದವರು ನೀಡಿದ ಅನ್ನವನ್ನು ಉಂಡ. ಯಾಕೆಂದ್ರೆ ಅದು ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರದಲ್ಲಿ ಆ ವಿಷ್ಣು ನೈವೇದ್ಯ ಸಿಗುವ ಅವಕಾಶ ಇದ್ರೆ ಅದನ್ನು ಸ್ವೀಕಾರ ಮಾಡಿದ್ರೆ ಪರಪಾಕ ನಿಷೇಧ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ವಿಶೇಷವಾದ ಶಾಸ್ತ್ರದ ವಿಧಿ ಇದ್ರೆ
ಅದಕ್ಕನುಗುಣವಾಗಿ ಊಟ ಮಾಡಿದರೆ ಅದು ಪರಾನ್ನ ನಿಷೇಧ ಇಲ್ಲ. ಯಾಕೆಂದ್ರೆ ವರ್ಣತ್ರಯಸ್ಯ ಶುಶ್ರೂಷಾಂ ಕುರ್ಯಾತ್ ಸೂತ್ರ ಪ್ರಯತ್ನತಃ ಪಾಕಯಜ್ಞ ವಿಧಾನೇನ ಯಜೇದ್ದೇವ ಮತಂದ್ರಿತಃ ಎಂಬುದಾಗಿ ಒಂದು ವಿಶೇಷವಾದ ವಿಧಾನ ಇದೆ. ಅಂದ್ರೆ 3 ವರ್ಣದವರ ಮನೆಯಲ್ಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, 3 ವರ್ಣದವರ ಮನೆಯಲ್ಲಿ ಶೂದ್ರನಾದ ಭಗವದ್ಭಕ್ತನಾದವನು ಆಲಸ್ಯ ಮಾಡದೆ ಪ್ರಯತ್ನಪೂರ್ವಕವಾಗಿ ಯಜ್ಞ ಅನ್ನೋ ಭಾವನೆ ಇಟ್ಟುಕೊಂಡು ಅಡುಗೆ ಮಾಡಿ ಅವರೊಳಗಿರುವ ಭಗವಂತನನ್ನು ಆರಾಧಿಸಬೇಕು. ಹಾಗೆ ಅಂತ ವಿಧಿ ಇದೆ. ಈಗ ವಿಶೇಷವಾದ ವಿಧಿ ಇರೋದರಿಂದ ಭೀಮ ಶೂದ್ರ ವೇಷವನ್ನ ಧರಿಸಿ ಅಡಿಗೆ ಮಾಡಿದರೆ ವಿರಾಟ ರಾಜ ಹೇಗೆ ತಗೊಂಡ ಶೂದ್ರ ಅಡಿಗೆಯನ್ನ ಅನ್ನುವ ಪ್ರಶ್ನೆಗೂ ಅವಕಾಶ ಇಲ್ಲ. ಅದು ಶೂದ್ರರಿಗೆ ಕ್ಷತ್ರಿಯರ ಮನೆಯಲ್ಲಿ ಅಡಿಗೆ ಮಾಡಿ ಅವರಿಗೆ ಉಣಬಡಿಸಿ ಅವರೊಳಗಿರುವ ಭಗವಂತನ ಆರಾಧನೆ ಮಾಡುವ ವಿಧಿ ಇದೆ. ಆದ್ದರಿಂದ ವಿಧಿ ಪ್ರಕಾರವಾಗಿ ಮಾಡಿರೋದ್ರಿಂದ ವಿರಾಟ ರಾಜನಿಗೂ ಶೂದ್ರಾನ್ನದಿಂದ ಅಂತ ದೋಷ ಇಲ್ಲ ಅನ್ನುವ ವಿವರಣೆಯನ್ನೆಲ್ಲ ಆಚಾರ್ಯರು ನಮಗೆ ಕೊಡ್ತಾ ಇದ್ದಾರೆ. ಭೀಮಸೇನ ಆ ಅಡಿಗೆಯವನ ವೇಷ, ಶೂದ್ರ ವೇಷವನ್ನು ತೊಡಕ್ಕೆ ಇನ್ನೊಂದು ಕಾರಣ ಇದೆ. ಏನಂದ್ರೆ ವೈದಿಕಂ ವ್ಯವಹಾರೇಶು ಜ್ಞಾನಾಧಿಕ್ಯ ಪ್ರಸಿದ್ಧಿತಃ ಜಾನೇಯುರ್ಭೀಮ ಇತ್ಯೇವ ಶೂದ್ರವೇಷಸ್ತತೋಭವತ್. ಒಂದು ಪಕ್ಷ ಭೀಮಸೇನ ಬ್ರಾಹ್ಮಣ ವೇಷ ಧರಿಸಿದ್ರೆ ಆ ವಿರಾಟರಾಜನ ಆಸ್ಥಾನದಲ್ಲಿ ವೇದಾರ್ಥ ವಿಚಾರದ ಗೋಷ್ಠಿಗಳೇನಾದರೂ ನಡೆದರೆ ಆಗ ಭೀಮಸೇನ ತನ್ನ ನಿರ್ಣಯವನ್ನು ಹೇಳಲೇಬೇಕಾಗತ್ತೆ. ಭೀಮಸೇನನ ನಿರ್ಣಯ ಹೇಳಿದ್ರೆ ಇಂಥ ತಿಳುವಳಿಕೆ ಭೀಮನಿಗೆ ಇರೋದು ಹೊರತು ಇನ್ಯಾರಿಗೂ ಇಲ್ಲ ಅಂತ ಜಗತ್ ಪ್ರಸಿದ್ಧ. ಆದ್ದರಿಂದ ಆ ಪಾಂಡಿತ್ಯದ ಪರಾಕಾಷ್ಠೆ ಭೀಮನಲ್ಲಿರೋದ್ರಿಂದ ಆ ಸಭೆಯಲ್ಲೇನಾದರೂ ಶಾಸ್ತ್ರಾರ್ಥ ವಿಚಾರ ಗೋಷ್ಠಿಗಳು, ವೈದಿಕ ವ್ಯವಹಾರಗಳು ನಡೀತಾ ಇದ್ದಾಗ ಬ್ರಾಹ್ಮಣನಾಗಿದ್ದ ಭೀಮಸೇನ ಅಲ್ಲಿ ಏನಾದರೂ ಅರ್ಥವನ್ನು ಹೇಳಿ ನಿರ್ಣಯ ಕೊಟ್ಟರೆ ಇದು ಖಂಡಿತ ಭೀಮಸೇನ, ಇಂಥ ಪ್ರಜ್ಞೆ ಇನ್ಯಾರಿಗೂ ಹೊಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಜಗತ್ ಜಾಹೀರದು. ಆದ್ರಿಂದ ವೈದಿಕ ವ್ಯವಹಾರಗಳಲ್ಲಿ ಭಾಗವಹಿಸುವ ಅವಕಾಶವೇ ಇಲ್ಲದೆ ಇರೋ ಹಾಗೆ ಶೂದ್ರ ವೇಷವನ್ನು ತೊಟ್ಟರೆ ಆ ವೇದಾರ್ಥ ಚಿಂತನೆಯಲ್ಲಿ ತಾನು ಭಾಗವಹಿಸುವ ಅವಕಾಶ ಇರಲ್ಲ. ಆದ್ದರಿಂದ ತನ್ನ ವ್ಯಕ್ತಿತ್ವ ಜಗಜ್ಜಾಹೀರ ಆಗೋದಿಲ್ಲ ಅಂತ ಹೇಳಿ ಶೂದ್ರ ವೇಷವನ್ನು ತೊಟ್ಟಿದ ಅಂತ ಹೇಳ್ತಾರೆ. ಶ್ರೀಯಂ ವೇದ ವಿದಾಂ ಸರ್ವಂ ದೇವೇಶಾನಂಚ ಕಿಂ ಪುನಃ ಅತಸ್ತೆ ಅನ್ಯಾಶ್ರಯಂ ನೈವ ಚಕ್ರು ಸ್ವಬಲ ಸಂಶಯಾತ್. ಆದರೂ ಕೂಡ ಪಾಂಡವರು ಇಷ್ಟು ದೊಡ್ಡವರಾಗಿ ತಮಗಿಂತ ಕೆಳಗಿನವನಾದ ವಿರಾಟರಾಜನ ಆಶ್ರಯ ಪಡೆದರಲ್ಲ, ಇದು ನೀಚಾಶ್ರಯ ಆಯ್ತಲ್ಲ ಅಂತ ಕೆಲವರಿಗೆ ಸಂಶಯ ಬರುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಶಾಸ್ತ್ರದ ಒಂದು ಮಾತಿದೆ, ಸ್ವೀಯಂ ವೇದ ವಿದಾಂ ಸರ್ವಂ. ಯಾರು ಶಾಸ್ತ್ರಾಭ್ಯಾಸ ಮಾಡಿದ್ದಾರೆ, ವೇದಾಭ್ಯಾಸ ಮಾಡಿದ್ದಾರೆ, ಸಮಾಜದ ಎಲ್ಲರ ಸ್ವತ್ತಿನ ಮೇಲೆ ಅವರಿಗೆ ಹಕ್ಕಿದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಮತ್ತು ವಿಶೇಷವಾಗಿ ಈ ಪಾಂಡವರೆಲ್ಲ ದೊಡ್ಡ ಜ್ಞಾನಿಗಳವರು, ವೇದವೇತ್ತರವರು, ವೇದವೇತ್ತರಾದ ವೇದಶಾಸ್ತ್ರಗಳನ್ನ ತಿಳಿದಿರತಕ್ಕಂಥ ದೊಡ್ಡ ಜ್ಞಾನಿಗಳಾದ್ದರಿಂದ ಸಮಾಜದ ಎಲ್ಲರ ಸ್ವತ್ತಿನ ಮೇಲೆ ಅವರಿಗೆ ಅಧಿಕಾರ ಇದೆ. ಅಷ್ಟೇ ಅಲ್ಲ, ಅವರು ದೇವೇಶಾನ ಅಂತೂ ಕಿಂಪುನ, ಅವರೆಲ್ಲ ದೇವೋತ್ತಮರು, ವಾಯುದೇವರು, ಯಮದೇವರು, ಈ ಎಲ್ಲ ತತ್ವಾಭಿಮಾನಿ ದೇವತೆಗಳವರು. ಆದ್ದರಿಂದ ಎಲ್ಲರ ಸ್ವತ್ತಿನ ಮೇಲೆ ಅವರಿಗೆ ಪರಮಾಧಿಕಾರ ಇದೆ. ಆದ್ದರಿಂದ ವಿರಾಟರಾಜನ ಸಂಪತ್ತಿನ ಮೇಲೂ ನಿಜವಾದ ಅಧಿಕಾರ ಯಾರಿಗೆ? ಈ ದೇವತೆಗಳಾದ ಇವರಿಗೆ ಇರೋದು. ಆದ್ದರಿಂದ ತಮ್ಮದೇ ಅಧೀನವಾದ ಸಂಪತ್ತನ್ನು ಆಶ್ರಯಿಸಿಕೊಂಡು ಅವರಿದ್ದಾರೆ ಹೊರತು ವಿರಾಟರಾಜನ ಸಂಪತ್ತನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂತ ಲೌಕಿಕವಾಗಿ ಕಾಣಬಹುದು. ಆದರೆ ಅಂತರಂಗದಲ್ಲಿ ವಿಚಾರ ಮಾಡಿದಾಗ ಇವರ ದೊಡ್ಡ ದೊಡ್ಡ ವಿರಾಟರಾಜನಿಗಿಂತ ಬಹಳ ದೊಡ್ಡ ದೇವತೆಗಳಾದ್ದರಿಂದ ವೇದಶಾಸ್ತ್ರಗಳನ್ನು ಬಲ್ಲಂಥವರಿಗೆ ಜಗತ್ತಿನ ಎಲ್ಲ ಸಂಪತ್ತು ಅವರ ಸಂಪತ್ತಾಗತ್ತೆ ಅನ್ನುವ ಅನುಮತಿ ಶಾಸ್ತ್ರ ಕೊಟ್ಟಿರೋದ್ರಿಂದ, ಜೊತೆಯಲ್ಲಿ ಇವರು ದೇವತೆಗಳು ವಿಶೇಷವಾದ ದೊಡ್ಡ ದೊಡ್ಡ ದೇವತೆಗಳು ಆದ್ದರಿಂದ ಇವರ ಅಧೀನವೇ ವಿರಾಟರಾಜನ ಸಂಪತ್ತುಗಳಾದ್ದರಿಂದ ತಮ್ಮ ಅಧೀನವಾದ ಸಂಪತ್ತನ್ನೇ ಅವರು ಆಶ್ರಯಿಸಿಕೊಂಡಿದ್ದಾರೆ ಹೊರತು ತಮಗಿಂತ ಕೆಳಗಿನವರನ್ನು ಆಶ್ರಯಿಸಿಕೊಂಡಿಲ್ಲ ಅವರು ಅನ್ನುವ ತಿಳುವಳಿಕೆಯನ್ನು ಹೇಳ್ತಾ ಇದ್ದಾರೆ. ಇನ್ನು ಅರ್ಜುನ ಯಾಕೆ ಆ ನಪುಂಸಕ ವೇಷ ತೊಟ್ಟ ಅಂದ್ರೆ ಅವನು ಶಾಪವೇ ಇತ್ತು, ಆದ್ರಿಂದ ಅಲ್ಲಿ ಚರ್ಚೆ ಇಲ್ಲ. ಯಾಕೆ ಆ ವೇಷ ತೊಟ್ಟ ಅಂತ ಚರ್ಚೆ ಇಲ್ಲ. ಶಾಪಾದೇವ ಅರ್ಜುನ ಷಂಡವೇಷ ಅಭೂತ್ ನಕುಲಸ್ತಥಾ ಕ್ಷತ್ರಿಯ ಅನಂತರತ್ವಾತ್ತು ಸೂತಜಾತೆ ತಥಾ ಭವತ್. ಕ್ಷತ್ರಿಯ ಜಾತಿಗೆ ಹತ್ತಿರದ ಜಾತಿ ಯಾವುದು? ಸೂತ ಜಾತಿ. ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯ ಪುರುಷನಿಂದ ಯಾರು ಹುಟ್ಟುತ್ತಾರೆ ಅವರನ್ನು ಸೂತ ಜಾತಿಯವರು ಅಂತ ಕರೀತಾರೆ. ಅದು ಕ್ಷತ್ರಿಯ ವರ್ಣದ ಜಾತಿ ಅನಂತರದ ಜಾತಿಯವರು ಸೂತ ಜಾತಿಯವರು. ಇವರು ಕ್ಷತ್ರಿಯರಾಗಿ ಅಲ್ಲಿರೋ ಹಾಗಿಲ್ಲ. ಆದ್ರಿಂದ ಕ್ಷತ್ರಿಯರ ಅನಂತರದ ಜಾತಿ ಸೂತ ಜಾತಿ. ಆದ್ರಿಂದ ಸೂತ ಜಾತಿಯವರೇ ಅಶ್ವಗಳ ರಕ್ಷಣೆಯನ್ನು ಮಾಡತಕ್ಕಂಥದ್ದಾದ್ದರಿಂದ ಆ ಜಾತಿಯ ವೇಷವನ್ನ ಸಹದೇವ ತೊಟ್ಟಿದ್ದಾನೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಮತ್ತು ಆ ಯುಧಿಷ್ಠಿರ
ಸೂತಸ್ಯ ಅನಂತರತ್ವಾತ್ತು ವೈಶ್ಯಜಾತೇಸ್ತಥಾಭವತ್ ಸಹದೇವೋ ವೈಶ್ಯಜಾತಿ ಗೋಪಾಲಸ್ತೇಷು ಚೋತ್ತಮಃ. ಸೂತ ಜಾತಿಯ ಅನಂತರದವರು ವೈಶ್ಯ ಜಾತಿಯವರು. ಆದ್ದರಿಂದ ಸಹದೇವ ವೈಶ್ಯ ಜಾತಿಯವನಾಗಿ ಸೇರಿಕೊಂಡ. ವೈಶ್ಯರಲ್ಲಿಯೂ ಯಾರು ಗೋಪಾಲನೆ ಮಾಡ್ತಾರೆ ಅವರು ಶ್ರೇಷ್ಠ. ವೈಶ್ಯರ ಗುಂಪಿನಲ್ಲಿ ವಾಣಿಜ್ಯ ವ್ಯವಹಾರ ಮಾಡುವವರಿಗಿಂತಲೂ ಕೂಡ ಗೋವುಗಳ ಸಂರಕ್ಷಣೆ ಮಾಡಿಕೊಂಡು ಗೋಸೇವೆ ಮಾಡಿಕೊಂಡು ಯಾರಿರ್ತಾರೆ ಅವರು ಸರ್ವಶ್ರೇಷ್ಠ ವೈಶ್ಯರಲ್ಲಿ. ಆದ್ದರಿಂದ ತಾನು ಗೋಪಾಲನೆಯ ಕೆಲಸವನ್ನ ತಾನು ಸ್ವೀಕಾರ ಮಾಡಿದ. ಮತ್ತು ಎಲ್ಲ ವರ್ಣದವರಿಗೂ ಎಲ್ಲ ಆಶ್ರಮದವರಿಗೂ ಯತಿಗಳು ಪೂಜ್ಯರು. ಆದ್ದರಿಂದ ಇವರೆಲ್ಲರಿಗಿಂತ ಹಿರಿಯನಾದ ಧರ್ಮರಾಜ ಯತಿವೇಷವನ್ನು ತೊಟ್ಟ. ಯತಿರಾಸೀತ್ ಧರ್ಮಜೋತಃ ಸಹ ಅಭ್ಯಾಸಾರ್ಥಂ ಸದೈವ ಚ ಅಕ್ಷಾಸಕ್ತೋ ಭವತ್ ಪಶ್ಚಾತ್ ದರ್ಶಯಿಷ್ಯನ್ ಸ್ವಶಿಷ್ಟತಾ. ಧರ್ಮರಾಜ ಯತಿಯಾಗಿದ್ದಕ್ಕೆ ಕಾರಣ ಆಯಿತು. ಜೂಜಾಡ್ತಾ ಇದ್ದಾನಲ್ಲ ಅಂದ್ರೆ ತನ್ನ ಜೂಜ ಪಗಡೆಯಾಟದಲ್ಲಿ ತಾನು ಅದ್ವಿತೀಯ ಅನ್ನೋದನ್ನ ತೋರುವುದಕ್ಕೋಸ್ಕರ ಮತ್ತು ತನ್ನ ಅಭ್ಯಾಸ ಕೌಶಲವನ್ನು ಮೆರೆಸಬೇಕು ಅನ್ನೋದಕ್ಕೋಸ್ಕರ ತಾನು ಪಗಡೆಯಾಟವನ್ನು ಬಿಡದೆ ಆಡಿಕೊಂಡು ಬರ್ತಾ ಇದ್ದ ಎಂಬುದಾಗಿ ಪ್ರತಿಯೊಂದಕ್ಕೂ ಆಚಾರ್ಯರು ಕಾರಣವನ್ನು ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಬೇರೆ ಯಾರೋ ಹೇಳಿದರೆ ನಾವು ನಂಬಬೇಕು ಅಂತಿಲ್ಲ. ಮಧ್ವಾಚಾರ್ಯರು ಭೀಮನಾಗಿ ಇದ್ದವರು ಆ ಅಜ್ಞಾತವಾಸದ ಅವಧಿಯಲ್ಲಾದ್ದರಿಂದ ಸ್ವತಃ ಭೀಮನೇ ತನ್ನ ಗುಟ್ಟನ್ನು ಹೇಳಿಕೊಟ್ಟ ಹಾಗೆ ಲೆಕ್ಕ ತಾತ್ಪರ್ಯ ನಿರ್ಣಯಲ್ಲಿ ಹೇಳಿದ ವಿಚಾರ ಅಂದ್ರೆ. ಆದ್ದರಿಂದ ಅವರ ಮಾತಿನ ಮೇಲೆ ಪೂರ್ಣವಾದ ವಿಶ್ವಾಸವನ್ನು ಇಟ್ಟು ನಾವು ನಿರ್ಣಯದ ಮಾತನ್ನ ಅವಶ್ಯವಾಗಿ ಶ್ರದ್ಧೆಯಿಂದ ಪಾಲಿಸಬೇಕು. ಭೀಮಸೇನ ಸಧರ್ಮಾರ್ಥಂ ಶೂದ್ರಾ ಸೈರಂಧ್ರಿಕಾಭವತ್ ದ್ರೌಪದಿ ಭರ್ತೃಸಾಧರ್ಮ್ಯಂ ಸ್ತ್ರೀಣಾಂ ಧರ್ಮೋ ಯತಃ ಸದಾ. ದ್ರೌಪದಿ ಯಾಕೆ ಶೂದ್ರ ಸ್ತ್ರೀ ವೇಷವನ್ನು ತೊಟ್ಲು ಅಂದ್ರೆ ಯಜಮಾನರು ಭೀಮಸೇನ ಯಜಮಾನರಲ್ಲಿ ಶ್ರೇಷ್ಠನಾದವನು. ಭೀಮಸೇನ ಶೂದ್ರ ವೇಷದಲ್ಲಿರುವಾಗ ಅವನಿಗಿಂತ ಮೇಲಿನ ಕ್ಷತ್ರಿಯ ವೇಷ ತಾನು ಇರಬಾರದು ಅಂತ ಹೇಳಿ ಅವಳು ತಾನೂ ಕೂಡ ಶೂದ್ರ ಜಾತಿಯ ವೇಷವನ್ನೇ ತೊಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ಮುಂತಾದವರು ಬ್ರಾಹ್ಮಣ ಸೂತ ವೈಶ್ಯ ವರ್ಣಗಳ ವೇಷ ಧರಿಸಿದರು. ದ್ರೌಪದಿ ಅವರ ವೇಷವನ್ನು ಅನುಕರಣೆ ಮಾಡದೆ ಭೀಮನ ಶೂದ್ರ ವೇಷವನ್ನೇ ಅನುಕರಿಸಿದ್ದಾಳೆ. ಯಾಕೆಂದ್ರೆ ದ್ರೌಪದಿ ಸ್ವರೂಪದಲ್ಲಿರುವ ಭಾರತಿ ಭೀಮನ ಪತ್ನಿ. ಶಚಿ ಶ್ಯಾಮಲೆ ಉಷಿಯರ ಆವೇಶ ಮಾತ್ರ ಇರೋದ್ರಿಂದ ಅರ್ಜುನಾದಿಗಳಿಗೆ ಅವಳು ಪತ್ನಿಯಾಗಿದ್ದಾಳೆ ಹೊರತು ಅವಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಭಾರತೀ ದೇವಿ. ಭಾರತಿಗೆ ಪತಿ ಆದವನು ಭೀಮಸೇನ. ಆದ್ದರಿಂದ ಭೀಮಸೇನನ ಸಮಾನ ಧರ್ಮದಲ್ಲಿ ಇರಬೇಕು ಅಂತ ಹೇಳಿ ಭೀಮಸೇನ ಶೂದ್ರ ವೇಷ ಧರಿಸಿದಾಗ ತಾನು ಅದಕ್ಕಿಂತ ಮೇಲಿನ ವರ್ಣದ ವೇಷ ಧರಿಸಬಾರದು ಅಂತ ಹೇಳಿ ಆ ದ್ರೌಪದಿ ಶೂದ್ರ ಸೈರಂಧ್ರಿಯ ವೇಷವನ್ನು ತೊಟ್ಟಿದ್ದಾಳೆ ಅಂತಿಷ್ಟು ವಿಚಾರವನ್ನ ಹೇಳಿದ್ದಾರೆ. ಅಥ ಜಗಾಮ ಮಲ್ಲಕಸ್ತಮಸ್ತ ಭೂಮಿ ಮಂಡಲೆ ವರೇಣ ಯೋಜಿತೋ ಜಯೀ ಶಿವಸ್ಯ ಸಂಜಗರ್ಜಟ. ಅಜ್ಞಾತವಾಸ ಶುರುವಾಗಿ 3 ತಿಂಗಳಾಯ್ತು. ಈಗ 6:45 ಶುರುವಾಯಿತು. 7:15 3 ತಿಂಗಳಾಯ್ತು ಅಜ್ಞಾತವಾಸ ಶುರುವಾಗಿ. ಒಂದು ದಿವಸ ಆ ಊರಿನ ಶಿವ ದೇವಸ್ಥಾನದಲ್ಲಿ ಮಹೋತ್ಸವ ಜಾತ್ರೆ. ಆ ಜಾತ್ರೆಗೆ ದೇಶ ವಿದೇಶಗಳ ಮಲ್ಲರೆಲ್ಲ ಬರ್ತಾ ಇದ್ದಾರೆ. ಪೂರ್ವ ಕಾಲದಲ್ಲಿ ಒಂದು ಜಾತ್ರೆ ಅಂದರೆ ಮಲ್ಲ ಯುದ್ಧಗಳು ನಡೆಯೋದು. ಅದೆಲ್ಲ ಇವತ್ತಿಗೂ ಕೂಡ ಮೈಸೂರು ಪ್ರಾಂತದಲ್ಲಿ ಇರೋರಿಗೆ ನಾವು ಪೇಪರ್ ಅಲ್ಲಿ ಓದ್ತಾ ಇರುತ್ತೆ. ಹಾಗೆ ದೇಶ ವಿದೇಶಗಳು ಅಂದ್ರೆ ಆಗ ಬೇರೆ ಬೇರೆ ದೇಶಗಳಂತ ಅಷ್ಟೇ ಅರ್ಥ. ಅಮೆರಿಕದಿಂದ ಬಂದಿದ್ರು ಮಲ್ಲರು ಅಂತ ಅರ್ಥ ಅಲ್ಲ. ಹಾಗೆ ದೇಶ ವಿದೇಶಗಳ ಎಲ್ಲ ಮಲ್ಲರುಗಳು ಕೂಡ ಆ ಜಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸಂದರ್ಭ. ಆಗ ಕಾಲಕೇಯಾಸುರ ಅಂತ ಒಬ್ಬ ಇದ್ದ. ಆ ಕಾಲಕೇಯಾಸುರರು ಅಂತ ಒಂದು ದೊಡ್ಡ ದೈತ್ಯರ ಗುಂಪು. ಅವರಲ್ಲಿ ಒಬ್ಬ ಮಲ್ಲ ಜೀಮೂತ ಅಂತ ಅವನ ಹೆಸರು. ಅವನು ಮಹಾಭಯಂಕರನಾಗಿದ್ದ. ಅವನ ಮುಂದೆ ಬಂದು ಒಂದು ಸಿಂಹ ಗರ್ಜನೆ ಮಾಡಿದರೆ ಎಲ್ಲ ಮಲ್ಲರು ಕೂಡ ಭಯದಿಂದ ಕಂಗೆಟ್ಟು ಓಡ್ ಹೋಗ್ತಾ ಇದ್ರು. ಒಂದು ಹಳ್ಳ ಸಿಕ್ಕಿದ್ರು ಸಾಕು ಅಲ್ಲೇ ಹೋಗಿ ಬಚ್ಚಿಟ್ಕೊಂಡ್ಬಿಡೋಣ ಅನ್ನೋಷ್ಟರ ಮಟ್ಟಿಗೆ ಹೆದರಿ ಕಕ್ಕಾಬಿಕ್ಕಿಯಾಗಿ ದಿಕ್ಕಾಪಾಲಕ್ಕೆ ಓಡ್ತಾ ಇದ್ರು. ಅಂತಹ ಮಹಾಭಯಂಕರನಾದ ಮಲ್ಲ. ಅಂತಹ ಮಲ್ಲನನ್ನ ಸಮೀಕ್ಷ ಸರ್ವ ಮಲ್ಲಕ ವಿರಾಟ ರಾಜ ಸಂಶ್ರಯಾ ಪ್ರದೋದ್ಭ್ರುವರ್ಭಯಾರ್ದಿತಾಸ್ತದಾ ವದದ್ಯುಧಿಷ್ಠಿರ. ಆ ಮಲ್ಲನನ್ನ ಕಂಡು ವಿರಾಟರಾಜನ ಆಶ್ರಯದಲ್ಲಿದ್ದಂತಹ ಎಲ್ಲ ಮಲ್ಲರು ಕೂಡ ಭಯದಿಂದ ಹೆದರಿ ಓಡಿ ಹೋದರು. ಆಗ ಆ ವಿರಾಟನ ಬಳಿ ಕೀಚಕ ಇರ್ತಾ ಇದ್ದ. ಯಾವಾಗಲೂ ಕೀಚಕನ ಮುಂದೆ
ಯಾವ ಮಲ್ಲನಿಗೂ ನಿಲ್ಲುವ ಧೈರ್ಯ ಇರಲಿಲ್ಲ, ಅಂಥ ಬಲಿಷ್ಠನಾದವನ ಕೀಚಕ. ಆದರೆ ಈ ಸಂದರ್ಭದಲ್ಲಿ ಅವನು ದಿಗ್ವಿಜಯಕ್ಕೆ ಅಂತ ಹೊರಟೋಗಿದ್ದ ಕೀಚಕ. ವಿರಾಟನಿಗೆ ವಿರಾಟ ಒಂದು ರೀತಿ ಕೀಚಕನ ಮುಂದೆ ಅವನೂ ದುರ್ಬಲ. ಆ ಕೀಚಕ ಮಹಾಬಲಿಷ್ಠನಾದದ್ರಿಂದ ಕೀಚಕನಿಂದ ಅವನು ಸ್ವಲ್ಪ ಸುರಕ್ಷಿತನಾಗಿದ್ದ. ಆ ಕೀಚಕ ದಿಗ್ವಿಜಯಕ್ಕೆ ಹೋಗಿದ್ದರಿಂದ ಈಗ ಮಲ್ಲರನ್ನ ಎದುರಿಸುವ ತಾಕತ್ತಿರೋರು ಯಾರೂ ಇರಲಿಲ್ಲ. ಈ ಜೀಮೂತ ಅನ್ನುವ ಮಲ್ಲ ಬಂದಾಗ ವಿರಾಟ ರಾಜ ಸಾಕಿದ ಮಲ್ಲರೆಲ್ಲರೂ ಕೂಡ ಅವನನ್ನು ನೋಡಿ, ಆ ಮಲ್ಲನನ್ನು ನೋಡಿ ಎದುರಿಗೆ ಎದೆ ಕೊಟ್ಟು ನಿಲ್ಲಲಿಕ್ಕೆ ಯಾರೂ ಬರಲಿಲ್ಲ. ಆಗ ವಿರಾಟ ರಾಜನಿಗೆ ಬಹಳ ಸಿಟ್ಟು ಬಂತು. ಈ ವಿಷಯ ಇವತ್ತಿನ ಕ್ರೀಡೆಗಳ ವಿಚಾರಕ್ಕೆ ಅನ್ವಯಿಸ್ಕೊಳ್ಬೇಕು ನಾವು. ವಿರಾಟ ರಾಜ ಹೇಳ್ತಾನೆ, ನಾನು ಬೇಕಾದಷ್ಟು ದುಡ್ಡು ಕೊಟ್ಟು ಇವರನ್ನೆಲ್ಲ ಸಾಕಿ ಪೋಷಣೆ ಮಾಡ್ತಾ ಇದ್ದೇನೆ. ನಮ್ಮ ಅರಮನೆಯ ಮರ್ಯಾದೆ, ರಾಜ ಮರ್ಯಾದೆಗೆ ಧಕ್ಕೆ ಬರುವಂತಹ ಸಂದರ್ಭ ಬಂದಾಗ ಇವರು ಹಂಗು ತೊರೆದು ಹೋರಾಟ ಮಾಡ್ತೇನೆ ಎಂದು ಮುಂದೆ ಬಂದು ರಾಷ್ಟ್ರದ ಮರ್ಯಾದೆ ಕಾಪಾಡಬೇಕು. ಆದರೆ ಜೀಮೂತ ಅನ್ನುವ ಮಲ್ಲ ಬಂದರೆ ಅವನಿಗೆ ಹೆದರಿಕೊಂಡು ಯಾರು ಯುದ್ಧ ಮಾಡಕ್ಕೆ ಬರ್ತಾ ಇಲ್ಲ. ತುಂಬಾ ಸಿಟ್ಟು ಬಂತು, ತಲೆ ಕೆಡ್ತು ವಿರಾಟರಾಜನಿಗೆ. ಅವನಿಂದ ಇವರಿಗೆ ಏನೇನು ಆಸ್ತಿ ಪಾಸ್ತಿಗಳನ್ನು ಕೊಟ್ಟಿದ್ದೇನೆ, ಏನು ಸಂಬಳ ಸಾರಿಗೆ ಕೊಟ್ಟಿದ್ದೇನೆ, ಎಲ್ಲವನ್ನೂ ಮುಟುಗೋಲು ಹಾಕ್ಕೊಳ್ತೇನೆ, ಈಗ ಎಲ್ಲವನ್ನೂ ನಿಲ್ಲಿಸ್ತೇನೆ ಹಾಗೆ ಅಂತ ವಿರಾಟ ರಾಜ ಗರ್ಜನೆ ಮಾಡಿದ್ರು. ಇದು ನಾವು ಗಮನಿಸಬೇಕಾದದ್ದು. ಕೋಟಿಗಟ್ಟಲೆ ಕೊಟ್ಟು ನಾವು ಪ್ಲೇಯರ್ಸ್ಗಳನ್ನ ಸಾಕ್ತಾ ಇರ್ತೇವೆ. ಅವರು ಹುಚ್ಚುಚ್ಚಾಗಿ ಔಟಾಗಿ ಬಂದರೆ ಏನೋ ಜವಾಬ್ದಾರಿ ಮೈ ಮೇಲೆ ಹಾಕೊಳ್ಳದೆ ದೇಶದ ಮರ್ಯಾದೆ ಹರಾಜು ಹಾಕಿದರೆ ದೇಶ ಅವರ ಬಗ್ಗೆ ಇಂಥ ಉಗ್ರ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಸೂಚನೆ ವಿರಾಟ ರಾಜನ ಮಾತಿನಲ್ಲಿ ಕಾಣ್ತಾ ಇದೆ ಅನ್ನುವುದನ್ನು ಗಮನಿಸಬೇಕು ನಾವು. ಅಂದರೆ ದೇಶಕ್ಕೋಸ್ಕರ ಹೋರಾಡುವಂತಹ ಛಲ ಅವರ ಹೃದಯದಲ್ಲಿ ತುಂಬಿರಬೇಕು. ಹಣಕ್ಕಿಂತಲೂ ದೇಶದ ಮರ್ಯಾದೆ ರಕ್ಷಣೆ ಮಾಡಬೇಕು ಅನ್ನುವಂತಹ ಛಲ ಅವರಲ್ಲಿ ಇರಬೇಕು ಅನ್ನುವ ಅಂಶಕ್ಕೆ ಒತ್ತು ಕೊಟ್ಟು ವಿರಾಟ ರಾಜ ತನ್ನ ದೇಶದ ಮರ್ಯಾದೆಯನ್ನು ಯಾವ ಮಲ್ಲರೂ ಕಾಪಾಡಕ್ಕೆ ಮುಂದೆ ಬರ್ತಾ ಇಲ್ವಲ್ಲ ಅನ್ನುವ ಹೊರಗಿನಿಂದ ಸಿಟ್ಟು ಬಂದು ಹೀಗೆ ಹೇಳ್ತಾ ಇದ್ದಾನೆ. ಆಗ ಧರ್ಮರಾಜ ಹೇಳ್ದ, ಯಾಕೆ ಈ ಮಲ್ಲರ ಮೇಲೆ ಕೋಪ ಮಾಡ್ಕೊಳ್ತಿ? ಇನ್ನೊಬ್ಬ ಇದ್ದಾನೆ ಜಗಮಲ್ಲ, ನಿಮ್ಮ ಅಡಿಗೆವನಿದಾನಲ್ಲ, ಅವನು ಕರೆಸು, ಅವನು ಸಾಕು ಇವನೊಬ್ಬನ ನೋಡ್ಕೊಳಕ್ಕೆ ಹಾಗೆ ಅಂತ ಧರ್ಮರಾಜ ಹೇಳ್ತಾನೆ. ಅಲ್ಲ, ಅಡಿಗೆ ಮಾಡುವವನಿಗೆ ಮಲ್ಲ ಯುದ್ಧಕ್ಕೆ ಕರಿ ಅಂತಂತ ಇದೆಯಲ್ಲಪ್ಪ, ಅವನು ಅಡಿಗೆ ಮನೆ ಒಳಗೆ ಅಡಿಗೆ ಮಾಡ್ಕೊಂಡಿರಕ್ಕೆ ಲಾಯಕ್ ಅಷ್ಟೇನೆ. ಹಾಗೆ ಧರ್ಮರಾಜ ಭೀಮಸೇನನ ಬಗ್ಗೆ ಅವನ ವ್ಯಕ್ತಿತ್ವವನ್ನು ತಿಳಿಯದೇ ಇದ್ದಂತಹ ವಿರಾಟ ರಾಜ ಹೇಳ್ದ. ಅದಕ್ಕೆ ಅವನಂದ, ಅವನಿಗೆ ಅಡಿಗೆ ಮಾತ್ರ ಮಾಡೋದು ಬರೋದಲ್ಲಪ್ಪ, ಆ ಭೀಮಸೇನ ಏನ್ ಮಾಡ್ತಾ ಇದ್ದ ಅಂದ್ರೆ ಹುಲಿ, ಕರಡಿ, ಕಾಡು ಕೋಣಗಳು, ಮದ್ದಾನೆಗಳು ಇದರ ಜೊತೆಯಲ್ಲೂ ಕೂಡ ತಾನು ಫ್ರೀ ಇದ್ದಾಗ ಅದ್ರ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದಂತೆ. ಹೋರಾಟ ಮಾಡಿ ಎಲ್ಲರಿಗೂ ಕೂಡ ರೋಮಾಂಚನಗೊಳಿಸಿ ರಂಜನೆ ಕೊಡ್ತಾ ಇದ್ದ. ಯಾಕೆಂದ್ರೆ ದೊಡ್ಡ ಮಹಾಪರಾಕ್ರಮಿ ಅವನು. ಅವನ ಕೈಲಿ ಗದೆ ಕೊಡೋಬಿಟ್ಟು ಸೌಟ್ ಕೊಟ್ಟು ಕೂಡಿಸ್ಬಿಟ್ರೆ ಎಷ್ಟು ಕಿರಿಕಿರಿ ಆಗತ್ತೆ ಹೇಳಿ. ಹಾಗಿರುವಾಗ ಆ ಭೀಮಸೇನನಿಗೆ ಆ ಒಂದು ಯುದ್ಧದ ಪ್ರಸಂಗಗಳು ಬೇಕು ಅವನಿಗೆ. ಹಾಗಾಗಿ ಸಮಯ ಸಿಕ್ಕಾಗಲೆಲ್ಲ ಹುಲಿಗಳ ಜೊತೆಯಲ್ಲಿ, ಸಿಂಹಗಳ ಜೊತೆಯಲ್ಲಿ, ಕರಡಿಗಳ ಜೊತೆಯಲ್ಲಿ, ಕಾಡು ಕೋಣಗಳ ಜೊತೆಯಲ್ಲಿ ಹೋರಾಟ ಮಾಡಿ ಅವುಗಳನ್ನೆಲ್ಲ ಮಣಿಸಿ ಎಲ್ಲರನ್ನೂ ಖುಷಿಪಡಿಸ್ತಾ ಇದ್ದ ಭೀಮಸೇನ. ಆದ್ದರಿಂದ ಧರ್ಮರಾಜ ಹೇಳಿದ, ಆ ಭೀಮಸೇನನನ್ನ ಕರಿ, ಅವನು ಅವಶ್ಯವಾಗಿ ಇವನನ್ನು ಮುಗಿಸ್ತಾನೆ, ನಿನ್ನ ದೇಶದ ಮರ್ಯಾದೆ ಕಾಪಾಡ್ತಾನೆ ಅಂತ ಧರ್ಮರಾಜ ಹೇಳಿದ. ಆ ಭೀಮಸೇನ ಕಾಡು ಕೋಣಗಳ ಜೊತೆಯಲ್ಲಿ ಹೋರಾಟ ಮಾಡಿ ಎಲ್ಲರಿಗೂ ರೋಮಾಂಚನ ಉಂಟು ಮಾಡುತ್ತಾ ಮನರಂಜನೆ ಕೊಡ್ತಾ ಇದ್ರೆ ದೂರದಲ್ಲಿ ದ್ರೌಪದಿ ನಿಂತು ನೋಡ್ತಾ ಇದ್ಲಂತೆ. ನೋಡಿ ಅವಳಿಗೆ ಭಯ ಆಗ್ಬಿಡ್ತಾ ಇತ್ತಂತೆ. ಈ ನಮ್ಮ ಯಜಮಾನರು ಏನೇನೋ ಸಾಹಸ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಏನಾರು ಈ ಕಾಡು ಕೋಣೊಳಗೆ ಏನಾರು ಹೆಚ್ಚು ಕಮ್ಮಿ ಮಾಡಾಕ್ಬಿಟ್ರೆ ನಮ್ಮ ಯಜಮಾನರ ಗತಿ ಏನು ಅಂತ ಹೆದರಿಕೊಂಡು ಮೂರ್ಛೆ ಬಿಡ್ತಾ ಇದ್ದಂತೆ ದ್ರೌಪದಿ. ಅಂಥ ಒಂದು ವಿಶೇಷವಾದ ವೀರಾವೇಶದ ಹೋರಾಟಗಳನ್ನು ಮಾಡ್ತಾ ಇದ್ದ. ಯಯೇಷ ಸೂದ ಆಶುತಂ ನಿಹತ್ಯ ಮಲ್ಲ ಮೋಜಸ ಯಶಸ್ತವಾಭಿವರ್ಧಯೇತ್ ಸಮಹ್ವಯತ್ಯತಂ ನೃಪ. ಆದ್ರಿಂದ ಹೇ ರಾಜ, ನಿಮ್ಮ ಮನೆಯ ಅಡಿಗೆ ಮನಿದ್ದಾನಲ್ಲ ಹೊಲಲ, ಅವನನ್ನ ಕರ್ಕೊಂಡು ಬಾ, ಅವನಿ ಮಲ್ಲನನ್ನ ಬೇಗನೆ ಕೊಂದು ನಿನಗೆ ಅಪಾರವಾದ ಕೀರ್ತಿಯನ್ನು ಕೊಡ್ತಾನೆ, ಕರೆಸವನನ್ನ ಹಾಗೆ ಅಂತ ಹೇಳಿದ್ದಾರೆ. ಆ ಮಲ್ಲ ಒಲಲ ನಾಳೆ ಸಂಜೆ 6:30 ಬರ್ತಾನೆ. ಏನು ಹೋರಾಟ ಆಗತ್ತೆ ಅಂತ ನಾವು ರಂಗಮಂಚಕ್ಕೆ ಹೋಗೋಣ, ನೋಡೋಣ ಅವರ ಮಲ್ಲರ ಯುದ್ಧವನ್ನ ಅಂತ ಹೇಳ್ತಾ, ಅಲ್ಲಿ ತನಕ ಸ್ವಲ್ಪ ನಾವು ಸಾವರಿಸ್ಕೊಳ್ಳೋಣ ಇವತ್ತು ಅಂತ ಹೇಳ್ತಾ, ಹರಯೇ ನಮಃ ಸರ್ವಯಜ್ಞ ಭುಜೇ ನಮಃ.
ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತ್ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ.